ನಿಖಿಲ ಶಾಸ್ತ್ರವು ಬೇಳುತ್ತಿರಲರಿದೆನು ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ ಅವರವರ ಭಾವಕ್ಕೆ ಅವರವರ ಪೂಜೆಗೂ ಅವರವರಿಗೆಲ್ಲ ಶಿವನೇನೊಬ್ಬನೇ ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರು ಶಾಸ್ತ್ರವು ಬೇಳುತ್ತಿರಲರಿದೆನು ಹೋರಾಟವಿಕ್ಕಿಸಲು ಬೇರಾದರಿಲ್ಲದೆ ಬೇರುಂಟ ಜಗದೊಳಗೆ ಆರುವರಿಯರು ಇಲ್ಲ ಬೇರಾದ ಹರಿಗಳು ಶಿವ ಷಡಕ್ಷರಿಲಿಂಗವೇ ಮಾರಾರಿ ಶಿವ ಷಡಕ್ಷರಿಲಿಂಗವೇ ಸಕಲಕ್ಕೆಲ್ಲಕ್ಕೆ ನೀನೇ ಅಕಳಂಕ ಗುರು ಶಾಸ್ತ್ರವು ಬೇಳುತ್ತಿರಲರಿದೆನು ನಿಖಿಲ ಶಾಸ್ತ್ರವು ಬೇಳುತ್ತಿರಲರಿದೆನು ನಿಖಿಲ ಶಾಸ್ತ್ರವು ನಾವು ನಿನ್ನೆ ದಿನ ಎಲ್ಲರೂ ಸಂಭ್ರಮದಿಂದ ಸಂತೋಷದಿಂದ ತೊಟ್ಟಿಲ ಕಾರ್ಯಕ್ರಮ ನಾಮಕರಣಗೊಂಡ ಮಹಾದೇವಿ ಎಂಬ ನಾಮಕರಣದಿಂದ ನಾವೆಲ್ಲರೂ ಕೂಡ ಆ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಹಾಗೂ ಹೆಸರುಗಳಲ್ಲಿ ಯಾವುದು ವೈಶಿಷ್ಟ್ಯತೆ ಇರ್ತದ ಆ ಹೆಸರುಗಳಲ್ಲಿ ಇಟ್ಟಂತಹ ಹೆಸರಿನಲ್ಲಿ ಆ ಮಹತ್ವವನ್ನ ತಿಳ್ಕೋಬೇಕನ್ನುವಂಥದ್ದನ್ನ ನಾವು ನಿನ್ನೆ ತಿಳ್ಕೊಂಡ್ವಿ. ಇಂದು ಮಹಾದೇವಿ ಆ ಬಾಲ್ಯಾವಸ್ಥೆ ಯಾವ ರೀತಿಯಾಗಿ ದಿನಗಳನ್ನ ಕಳೀತಾಳನ್ನುವಂಥದ್ದನ್ನ ಇವತ್ತಿನ ಪ್ರವಚನದಲ್ಲಿ ನಾವೆಲ್ಲರೂ ನೋಡೋಣ. ಆ ಬಾಲ್ಯದಲ್ಲಿ ಆ ಮಹಾದೇವಿ ನೋಡ್ರಿ, ಮಕ್ಕಳು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಸ್ವಭಾವ ಬೇರೆ. ಆ ಮಹಾದೇವಿ ದಿನಾಲು ಏನ್ ಮಾಡ್ತಿದ್ರಿ, ಎದ್ದ ತಕ್ಷಣ ನೋಡ್ರಿ ನಮ್ಮ ಮಕ್ಕಳು ಬೇರೆ ಏನ್ ಮಾಡ್ತಾರ, ಕೆಲವು ಮಂದಿ ಗಂಡಿನ ಕುಡಿತಾರ, ದೊಡ್ಡವರು ಕುಡಿತಾರ, ಮಕ್ಕಳಿಗೆ ಅನ್ನುವಂಥದ್ದು ಬರೋದೇ ಇಲ್ಲ. ಅದಕ್ಕೆ ಮಣ್ಣಿಗೆ ಸಂಸ್ಕಾರ. ಅದಕ್ಕ ಆ ಮಹಾದೇವಿ ಎಷ್ಟು ಚಿಕ್ಕ ಬಾಲ್ಯಾವಸ್ಥೆಯಲ್ಲೇ ಕೂಡ ಎದ್ದ ತಕ್ಷಣ ಸ್ನಾನವನ್ನ ಮಾಡಿ ಅಲ್ಲಿ ಲಿಂಗಧಾರಣ, ನಾಗುಸ ಇಷ್ಟಲಿಂಗ ಬೇರೆ, ಆಮೇಲೆ ಲಿಂಗಧಾರಣ ಅಂದ್ರೆ ಆ ಹುಟ್ಟಿದ ನಾಮಕರಣದಲ್ಲಿ ಆ ಧಾರಣ ಮಾಡುವಂತ ಲಿಂಗವೇ ಬೇರೆ. ಅದಕ್ಕೆ ಏನಂತಾರಂದ್ರೆ ನಾಗುಸ್ ಅಂತಾರೆ. ಆ ನಾಗುಸ್ ಅಂದ್ರೆ ಅಡ್ಡ ಇರ್ತಾರ ನೋಡ್ರಿ, ಇಂತ ಆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಆ ಲಿಂಗವನ್ನ ನಾಗುಸನ್ನ ಪೂಜೆ ಮಾಡ್ತಾ ಇದ್ವು. ಪೂಜೆ ಮಾಡದೆ ಅವು ಆ ಮಹಾದೇವಿ ಏನ್ ಮಾಡ್ತಾ ಇದ್ರಿ, ಒಂದು ಹನಿ ನೀರು ಕೂಡ ತಗೊಂತಿರ್ಲಿಲ್ಲ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಹೆಂಗಿರ್ತಾವ, ನಮ್ಮ ಮಕ್ಕಳಿಗೂ ಮತ್ತು ಶರಣರ ಮಕ್ಕಳಿಗೆ ಬಹಳ ವ್ಯತ್ಯಾಸ ಇರ್ತದೆ. ಅದಕ್ಕ ಹೀಗೆ ದಿನನಿತ್ಯವಾಗಿ ಆ ತೆಪ್ಪೆ ಚಿಟ್ಕೊಂತ ಮನಿ ತುಂಬಾ ಕೂಡ ಓಡಾಡ್ತಾ ನೋಡ್ರಿ, ಮಕ್ಕಳದ ಇದ್ದ ಮನಿ ಬಹಳ ಸೌಭಾಗ್ಯ ಸುಂದರ. ಅದಕ್ಕ ಹೀಗೆ ಹಂತವಾಗಿ ದಿನಗಳನ್ನ ಕಳಿತಾ ಏನ್ ಮಾಡಿದ್ರಿ, ದೊಡ್ಡವಳಾಗ. ಅವಾಗ ದೊಡ್ಡವಳಾದ್ಮೇಲೆ ನೋಡ್ರಿ ಶಾಲೆಗೆ ಈಗಂತಕ ಹಿಂದಿನ ಕಾಲದಲ್ಲಿ ಶಾಲೆಗಳು ಇರಲಿಲ್ಲ, ಅವಾಗ ಗುರುಕುಲಗಳಿತ್ತು. ಆಗ ಅದೇ ರೀತಿಯಾಗಿ ಹೀಗೆ ದೊಡ್ಡವಳಾಗ್ತಾ ಬೆಳೀತಾ ಬಂದ ಮೇಲೆ ಆಕಿನ ಪಾಠಶಾಲೆಗೆ ಕಳಿಸಿದ್ರು. ಯಾರು, ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟಿಯ ಆದರ್ಶ ದಂಪತಿಗಳು. ಹೀಗೆ ಹೋಗ್ತಾ ಇದ್ರು. ಯಾವ ಪಾಠಶಾಲೆಗೆ ಹೋಗ್ತಾ ಇದ್ರು ಮಹಾದೇವಿ ಅಂದ್ರೆ ಆ ಹುಡುಗನಿಯ ಇರ್ತಕ್ಕಂತಹ ಒಂದು ಆಶ್ರಮ, ಯಾವ್ದ್ರಿ ಆ ಗುರುಲಿಂಗ ದೇವರ ಆಶ್ರಮಕ್ಕೆ ಹೋಗ್ತಾ ಇದ್ರು. ಅವ್ರು ಎಲ್ಲ ಆಧ್ಯಾತ್ಮದ ಒಂದು ಪಾಠವನ್ನ ಆಕೆಗೆ ಕಲಿಸ್ತಾ ಇದ್ರು. ಪ್ರತಿಯೊಂದು ಕೂಡ ಎಲ್ಲ ಆಧ್ಯಾತ್ಮದ ಪಾಠ ಮತ್ತು
ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಇರಬೇಕು, ಬದುಕಬೇಕನ್ನುವಂತಹ ಆ ನೈತಿಕತೆಯ ಪಾಠಗಳನ್ನ ಆ ಗುರುಲಿಂಗ ದೇವರು ಹೀಗೆ ಆ ಪಾಠನ ಹೇಳ್ತಾ ಇದ್ರು. ದಿನಾನು ಕೂಡ ಆ ಗುರುಲಿಂಗ ದೇವರ ಮಠಕ್ಕ ಮಹಾದೇವಿ ಹೋಗ್ತಾ ಇದ್ರು. ಹೋಗಿ ಬಂದ ನಂತರ ನೋಡ್ರಿ, ಹುಡುಗರು ಹಿಂದಿನ ದಿನಗಳಲ್ಲಿ ಆಟಗಳು ಬೇರೆ ಇದ್ದು, ಯಾವಂದ್ರೆ ಕುಂಡಲ್ಪಿ, ಆಮೇಲೆ ಚಕ್ಕ ಆಡೋದು, ಆಮೇಲೆ ಗುಂಡ, ಆಮೇಲೆ ಚಿನ್ಪಣಿ ನಾವು ಆಡಿಲ್ಲ. ಕೆಲವು ಆಟಗಳು ಹಿಂದಿನ ಆಟಗಳು ಬೇರೆ. ಹಂಗ ಎಲ್ಲ ಗೆಳತಿಯನ್ನು ಕೂಡಿ ಗೊಂಬೆ ತಗೊಂಡು ಗೊಂಬೆ ಆಟ ಆಡೋದು, ಹೀಗೆ ಉಸುಗಳನ್ನ ತಗೊಂಡು ಉಸುಗಿನ ಮರಳಿನ ಮೂಲಕವಾಗಿ ಮನೆಗಳನ್ನ ಮಾಡೋದು, ಹೀಗೆ ಮಕ್ಕಳ ಆಟಗಳು ಹಿಂದಿದ್ದವ್ರಿ. ಅದಾದ ಮಹಾದೇವಿ ಅಂತ ಗೆಳತಿಯರ ಜೊತೆ ಅಂತ ಆಟ ಆಡ್ತಿದ್ದಿಲ್ರಿ. ಆಕಿ ಏನ್ ಮಾಡ್ತಾ ಇದ್ಲು, ಆ ಪತ್ರಿ ಗಿಡದ ಕೆಳಗೆ ಹೋಗಿ ಆ ಅರಳಿನ ಏನ್ ಮಾಡ್ತಿದ್ರು, ಅರಳು ಅಂತೀರಿ ಏನಂತೀರಿ ಇದು ಅರಳು ಅಂತೀರಿಲ್ಲ, ಇದು ಇವತ್ ನಾಗಪ್ಪನ್ ಮಾಡಿರಲ್ಲ, ಮಣ್ಣಿನ ಅರಳನ್ನ ತಗೊಂಡು ಆ ಈಶ್ವರವನ್ನ ಮಾಡಿ ಆಕಿ ಏನ್ ಮಾಡ್ತಾ ಇದ್ರಿ, ಪತ್ರಿ ಹೂವ ಪುಷ್ಪ ಎಲ್ಲ ತಗೊಂಡು ಆ ಈಶ್ವರಗ ಪೂಜೆ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೀಗೆ ಆ ಪೂಜೆಯನ್ನ ಮಾಡ್ತಾ ಇದ್ರು. ಅದಕ್ಕ ಈಗಿನ ಮಕ್ಕಳ ಆಟ ಹೆಂಗದವ್ರಿ, ಮೊಬೈಲ್ ಆಗರಿ ಆಡ್ತಾರಿಲ್ಲ, ಆ ಕಡೆ ಆಡ್ತಾರೆ, ಈ ಕಡೆ ಮೊಬೈಲ್ ಕೊಡ್ತಿರಲ್ಲ ಗೊತ್ತಿಲ್ಲ. ಈಗಿನ ಮಕ್ಕಳ ಆಟಗಳು ಎಲ್ಲಿರ್ತಾವ್ರಿ, ಮೊಬೈಲ್ನಾಗ. ಆ ಶರಣ ದಂಪತಿಗಳ ಪರಿಸರ ಹುಟ್ಟಿದಂತ ಮಾದೇವಿದ ಎಲ್ಲಿರ್ತಿತ್ರಿ, ಆಕಿನ ಆಟ ಕೇವಲ ಶಿವ ಜ್ಞಾನದಲ್ಲಿ ಇರ್ತಿತ್ತು. ಮತ್ತೆ ಆಕಿ ಶಿವ ಚಿಂತನೆಯಲ್ಲಿ ಇರ್ತಿದ್ಲು. ಹುಟ್ಟಿದಾಗ ಅದಕ್ಕೆ ಹೇಳ್ತಾರ, ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡ್ರಿ. ಇವತ್ತ ಒಂದು ಬೀಜವನ್ನ ಭೂಮಿ ಒಳಗ ಬಿತ್ತಿದಾಗ ಮೊಳಕೆಯಲ್ಲೇ ಗೊತ್ತಾಗ್ತದ್ರಿ. ಅಂದ್ರ ಅದು ಮುಂದೆ ನಮಗ ಫಲ ಸರಿಯಾಗಿ ಕೊಡ್ತದೋ ಇಲ್ಲ ಅನ್ನುವಂಥದ್ದು ಆ ಮೊಳಕೆಯಲ್ಲಿ ಸಂಪೂರ್ಣವಾಗಿ ಅರ್ಥ ಆಗ್ತದ. ಅದೇ ರೀತಿಯಾಗಿ ಮಾದೇವಿಯ ಹಾವಭಾವಗಳು ಬೇರೆ ಇದ್ದುರಿ. ನಮ್ಮ ಮಕ್ಕಳು ಬೇರೆ, ಈಗಿನ ಮಕ್ಕಳು ಹಾವಭಾವ ಬೇರೆ, ಆಗಿನ ಮಕ್ಕಳು ಆಟ ಪಾಠಗಳೇ ಬೇರೆ. ಆದ್ರೆ ಆ ಮಹಾದೇವಿಯ ಸ್ವಭಾವ ಹೆಂಗಿತ್ತಂದ್ರ ಕೇವಲ ಜಪ ತಪ ಹೂವ ಪೂಜೆ ಇದೇ ಒಂದು ಪರಿಸರದಲ್ಲಿ ಬೆಳೀತಾ ಇದ್ರು. ಹೀಗೆ ಹಂತವಾಗಿ ಬೆಳೀತಾ ದೊಡ್ಡವಳಾದ್ರಿ. ಮತ್ತ ನಿನ್ನೆ ನಾಮಕರಣ ಮಾಡೋರು ಇವತ್ತು ಹೆಂಗ್ ದೊಡ್ಡವಳ ಅಂತ ಪ್ರಶ್ನೆ ಮಾಡ್ಬೇಡ್ರಿ, ಇದು ಪ್ರವಚನ. ಯಾಕಂದ್ರ ಸಾಂಕೇತಿಕವಾಗಿ ಯಾವ ವಿಷಯ ಬರ್ತದ್ರೆ ಆ ವಿಷಯವನ್ನು ಹೇಳ್ಕೊಂತ ಹೋಗ್ಬೇಕಾಗ್ತದ. ಒಮ್ಮಕ್ಳೆ ಯಾರು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಸಮಯ ಕೇವಲ ನಮ್ದೆಷ್ಟ್ರಿ 30 ದಿನಗಳ ಒಳಗಾಗಿ ನಾವೇನ್ ಮಾಡ್ಬೇಕ್ರಿ, ಸಂಪೂರ್ಣ ಅಕ್ಕ ಮಾದೇವಿಯ ಜೀವನ ಚರಿತ್ರೆಯನ್ನ ನಾ ತಿಳಿಸ್ಬೇಕಾಗುತ್ತ. ಅದಕ್ಕೆ ಸ್ವಲ್ಪ ನಾವೇನಾಗ್ತೇವ್ರಿ, ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇವೆ. ಹೀಗೆ ಆ ಮಹಾದೇವಿ ಏನ್ ಮಾಡಿದ್ರಿ, ದೊಡ್ಡವಳಾದ ಮೇಲೆ ಗುರುಗಳಲ್ಲಿ ಗುರುಭಕ್ತಿ ಬಂತು ನೋಡ್ರಿ. ಗುರುಭಕ್ತಿ ಬಹಳಷ್ಟು ಶ್ರೇಷ್ಠ. ಅದಕ್ಕ ಗುರು ಕಾರುಣ್ಯವನ್ನ ಪಡ್ಕೋಬೇಕಂತ ಹೇಳಿ ಬಹಳಷ್ಟು ಹಂಬಲಿಸಿದಳು, ಆತರ ಪಟ್ಲು. ಗುರು ಕಾರುಣ್ಯವನ್ನ ಪಡಿಬೇಕು. ಆ ಗುರುಲಿಂಗ ದೇವರು ಕೂಡ ಒಳ್ಳೆಯ ಶಿಷ್ಯನನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅದಕ್ಕ ಪ್ರತಿಯೊಂದು ದಿನನಿತ್ಯವಾಗಿ ಆ ಪಾಠಶಾಲೆಗೆ, ಹುಡುಗನಿ ಆ ಗ್ರಾಮದಲ್ಲಿ ಆ ಆಶ್ರಮಕ್ಕೆ, ಗುರುಕುಲಕ್ಕೆ ಮಾದೇವಿ ಹೋಗ್ತಾ ಇತ್ತು. ಅದಕ್ಕೆ ಜೀವನದಲ್ಲಿ ನಮಗೆ ಪ್ರತಿಯೊಬ್ಬ ಮನುಷ್ಯರಿಗೆ ಏನ್ ಬೇಕ್ರಿ, ಗುರು ಬೇಕು. ಗುರು ಇಲ್ಲದೆ ಗುರಿ ಇಲ್ಲದೆ ಮುಕ್ತಿ ಇಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬ ಮಾನವರು ನಮ್ಮ ಧರ್ಮದ ಆ ಗುರುಗಳನ್ನ ನಾವು ದೀಕ್ಷೆಯ ಮೂಲಕವಾಗಿ ಪಡ್ಕೋಬೇಕನ್ನುವಂಥದ್ದನ್ನ ಇವತ್ತ ಗುರು ಕಾರುಣ್ಯ ಸ್ಥಳದಲ್ಲಿ ಹೇಳ್ತಾರೆ. ಅದಕ್ಕ ಗುರು ಅಂದ್ರೆ ಏನ್ರಿ ತಿಳ್ಕೋಬೇಕ್ರಿ. ಮನೆ ಗುರುಗಳದಾರ, ಮನೆ ಗುರುಗಳದಾರ, ಊರ್ ಗುರುಗಳದಾರ, ಹೊರಗಿನ ಗುರುಗಳು ಬಹಳ ಅದಾರ. ಜಗತ್ತಿನ ತುಂಬಾ ಗುರುಗಳದಾರ. ಆಗ ಗುರು ಅಂದ್ರೆ ಯಾರು, ಗುರು ಅಂದ್ರೆ ಏನು ಅರ್ಥ ಅನ್ನೋದನ್ನ ಇವತ್ತು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದಕ್ಕ ಗುರು ಅಂದ್ರೆ ಕಾರಶ್ಯ ಅಂಧಕಾರಶ್ಯ. ಒಂದಕ್ಷರ ಅಂದ್ರೆ ಕಾರಶ್ಯ ಅಂಧಕಾರಶ್ಯ. ರು ಅಂದ್ರೆ ಕಾರಶ್ಯ ತೇಜೋನು ಉಚ್ಛತೆ. ನೋಡ್ರಿ, ಅಂದ್ರೆ ಈ ಗುರು 2 ಅಕ್ಷರ ಯಾವ ರೀತಿಯಾಗಿ ಇಲ್ಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ
ಸುಜ್ಞಾನ ಸುವಿಚಾರ ನೀಡುವ ಜ್ಞಾನದ ಪ್ರಭೆಯೇ ಗುರು. ಗುರುನ ಕಲ್ರಿ. ಗುರು ಅಂದ್ರ ಆ ಅಜ್ಞಾನವನ್ನ, ಅಂಧಕಾರವನ್ನ, ಆ ಅಂಧಶ್ರದ್ಧೆಯನ್ನ ಕಳೆದು ಆ ಜ್ಞಾನದ ಸುವಿಚಾರ ಅಂತ ಹೇಳಿದ್ದಾರೆ. ಒಳ್ಳೆಯ ವಿಚಾರಗಳ ಮೂಲಕವಾಗಿ ಜ್ಞಾನವನ್ನ ಕೊಡ್ತಕ್ಕಂಥವ್ರು ಯಾರೇ ಅವರು ಗುರು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಗುರು ಅಂದ್ರೆ ಮೊದಲ ಪಾಠಶಾಲೆ ತಾಯಿ ಗುರು ಆಗ್ತಾಳ. ಆಮೇಲೆ ಔಪಚಾರಿಕವಾದ ಶಿಕ್ಷಣದಲ್ಲಿ ಅವರು ಗುರುಗಳಾಗ್ತಾರ. ಆದ್ರೆ ಇಲ್ಲಿ ಅಧ್ಯಾತ್ಮದ ಗುರುಗಳನ್ನ ಕುರಿತು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಇರ್ತಕ್ಕಂಥ ಮನುಷ್ಯನಲ್ಲಿ ಇರ್ತಕ್ಕಂಥ ಅಂಧಕಾರವನ್ನ, ಅಂಧಶ್ರದ್ಧೆಯನ್ನು ಹೋಗಲಾಡಿಸಿ ನಮಗ ಜ್ಞಾನದ ಪ್ರಭೆಯನ್ನ ಬೀರ್ತಕ್ಕಂತಹ ಮಾರ್ಗದರ್ಶನವನ್ನ ನೀಡ್ತಕ್ಕಂಥವ್ರು ಯಾರೇ ಅವರು ಗುರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದೇ ರೀತಿಯಾಗಿ ಗುರು ಏನ್ ಮಾಡ್ತಾರಂದ್ರ ಕಾರ್ಮಿಕ ಮಲ, ಮಾಯಾಮಲ, ಆಣುವ ಮಲ, 3 ಮಲಗಳನ್ನ ಕಳೀತಾನೆ. ಕಾರ್ಮಿಕ ಮಲ ನೋಡ್ರಿ, 3 ಮಲಗಳು ಇವು ಇವತ್ತ ಗುರು ಕಾರುಣ್ಯ ಸ್ಥಳ ಯಾವ ರೀತಿಯಾಗಿದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಕಾರ್ಮಿಕ ಮಲ ಹೆಂಗಂದ್ರ ಆಣುವ ಮಲ, 3 ಮಲಗಳು ಮನುಷ್ಯನಿಗೆ, ಪ್ರತಿಯೊಬ್ಬ ಮನುಷ್ಯನಿಗೆ 3 ಮಲಗಳು ಅಂಟಿಕೊಂಡು ನಿಮ್ಮಲ್ಲಿ ಇದಾವೆ, ನಮ್ಮಲ್ಲಿ ಇದಾವೆ. ಅದನ್ನ ಆ ಕರ್ಮದ ಮಲಗಳನ್ನ ನಾವು ಬಿಡುಗಡೆ ಆಗ್ಬೇಕಾದ್ರೆ ಗುರು ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರ ಭವಪಾಶಗಳ ಹರಿದು. ನೋಡ್ರಿ, ಭವಪಾಶಗಳ ಹರಿದು ಶಿವ ಸಂಸ್ಕಾರ ಕೊಡುವವನೇ ಗುರು. ನೋಡ್ರಿ, ಭವಪಾಶದವಿಲ್ರಿ ಎಷ್ಟು ಅಜ್ಞಾನ ಐತಿ ಇವತ್ತಿನ ಸಮಾಜದಲ್ಲಿ. ಅಜ್ಞಾನ ಐತಿಲ್ಲ, ಗುರು ಮಕ್ಕಳಾಗಿವೇನ್ರಿ? ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ ಭವಪಾಶ. ಅದಕ್ಕೆ ಹೇಳ್ತಾರ ಆ ಗುರಿದವನಿಗೆ ಗುರಿನೇ ಇಲ್ಲ, ಹುಟ್ಟತನ ಸಾಯ್ತಾನ, ಭವಬಂಧನಕ್ಕೆ ಈಡಾಗ್ತಾನ. ಭವಬಂಧನ ಅಂದ್ರೆ ಸಂಸಾರ, ಅದ್ರ ಬಿಟ್ಟು ಏನಿಲ್ರಿ. ಭವಬಂಧನ ಅಂದ್ರು ಅಷ್ಟ, ಜಂಜಡ ಅಂದ್ರು ಅಷ್ಟ, ಮೋಹ ಅಂದ್ರು ಅಷ್ಟ, ಮಮಕಾರ ಅಂದ್ರು ಅಷ್ಟ. ಈ ಭವಬಂಧನಗಳೇ ಸಿಲುಕಿದಂತಹ ಮನುಷ್ಯನು ಅವಂಗ ಕರ್ಮ ಹರಿಬೇಕಲ್ರಿ. ಎಲ್ಲರಿಗೂ ಸಿಗಂಗಿಲ್ಲ, ಗುರುನು ಸಿಗಂಗಿಲ್ಲ, ಸಂಸ್ಕಾರನು ಸಿಗಂಗಿಲ್ಲ, ಆಧ್ಯಾತ್ಮನು ಸಿಗಂಗಿಲ್ಲ. ಗುರುಮುಖವಾಗಿ ಗುರುವಿನ ಮಾರ್ಗದರ್ಶನ ಮೂಲಕವಾಗಿ ನಾವು ಆ ಗುರುವಿನ ತತ್ವ ಉಪದೇಶವನ್ನ ಪಡ್ಕೊಂಡಾಗ ನಮ್ಮ 3 ಮಲಗಳು ಕಲಿತವೆ. ಯಾವ್ರಿ? ಆಣವ ಮಲ. ಬರೀ ಕೇಳಿದ ಎಷ್ಟು ಪುಣ್ಯ ಬರ್ತೈತ್ರಿ. ಬರೀ ಗುರುವಿನ ಉಪದೇಶವನ್ನ ಕೇಳಿದ ಎಷ್ಟೋ ಕರ್ಮಗಳು ಹರಿತಾ ಹೋಗ್ತದ. ಭವಪಾಶಗಳ ಹರಿದು ಶಿವ ಸಂಸ್ಕಾರ. ನೋಡಿ, ಶಿವ ಸಂಸ್ಕಾರ ಅಂದ್ರೆ ಆಧ್ಯಾತ್ಮಿಕ ಸಂಸ್ಕಾರ. ಆತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸ ಅಂದ್ರೆ ಏನು? ನಾನು ಯಾರು, ನನ್ನ ಸ್ವರೂಪ ಏನು, ನನ್ನ ಸ್ವಸ್ವರೂಪ ಚಿತ್ ಸ್ವರೂಪವನ್ನ ತಿಳಿದುಕೊಳ್ಳುವಂತಹ ಸಂಸ್ಕಾರವೇ ಅದು ಶಿವ ಸಂಸ್ಕಾರವನ್ನ ಸಂಪೂರ್ಣವಾಗಿ ಆ ಗುರು ಏನ್ ಮಾಡ್ತೇನ್ರಿ? ಉಪದೇಶವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಪೂರ್ವ ಜನ್ಮ ಕಳೆದು ಪುನರ್ಜಾತನಾಗಿ ಮಾಡುವವನು ಯಾರು? ಅವನು ಗುರು. ಪೂರ್ವ ಜನ್ಮ ಅಂದ್ರೆ ಯಾವ್ದ್ರಿ? ಹಿಂದಿನ ಜನ್ಮ ಅಲ್ಲ. ಈ ಜನ್ಮದಲ್ಲಿ ನಾವೇನಾಗಿದ್ರಿ? ಪಿಂಡಮಯ ಶರೀರ ಇರ್ತದೆ. ಇದು ಈ ಪಿಂಡಮಯ ಶರೀರವನ್ನ ಹೋಗಲಾಡಿಸಿ ಆ ಇಷ್ಟಲಿಂಗ ದೀಕ್ಷೆ ಮೂಲಕವಾಗಿ ನಮ್ಮ ಮಂತ್ರಮಯ ಶರೀರವನ್ನ ಮಾಡ್ತಕ್ಕಂಥವ್ನ ಯಾರ್ರಿ? ಆ ಗುರು. ಹಿಂದಿನ ನೀವು ನೋಡ್ರಿ, ಭವಿ ಮತ್ತು ಭಕ್ತ ವ್ಯತ್ಯಾಸ ಇದೆ. ಯಾರು ಇಷ್ಟಲಿಂಗ ದೀಕ್ಷೆ ಪಡ್ಕೊಂತಾರ ದಿನನಿತ್ಯ ಆ ದೀಕ್ಷೆದ ಸಂಸ್ಕಾರವನ್ನ, ವಿಧಿ ವಿಧಾನಗಳನ್ನ ನಾವು ನಿತ್ಯವಾಗಿ ಜೀವನದಲ್ಲಿ ಅಳವಡಿಸ್ಕೊಂತ ಸಾಧನೆ ಮಾಡ್ಬೇಕು. ಅಂದಾಗ ಈ ಮಂತ್ರಮಯ ಶರೀರ ಆಗ್ತದ, ಪಿಂಡಮಯ ಶರೀರ ಹೋಗ್ತದೆ. ನೋಡ್ರಿ, ಗಲಾಟೆ ಮಾಡ್ಬೇಡ, ನಡೀಪ. ತಾಯಿಯ ಗರ್ಭದಿಂದ ಬಂದಿರ್ತದೆ. ತಾಯಿಯ ಗರ್ಭದಿಂದ ಬಂದಾಗ ಬರೇ ಕೀವ, ರಕ್ತ, ಮಾಂಸ, ಮಜ್ಜೆ, ಎಲುಬು ತಗೊಳ್ಳಿ ಬರ್ತದೆ. ಸಪ್ತಧಾತುಗಳ ಸಪ್ತ ಪಿಂಡ ಇವೆಲ್ಲ ಬರ್ತಾವು. ತಾಯಿ ಗರ್ಭದಿಂದ ಬಂದಿರ್ತೇವೆ, ಬೆಳಿತೇವೆ. ಬೆಳೆದ ಮೇಲೆ ಒಂದು ಸಂಸ್ಕಾರ ಬೇಕಲ್ಲ. ಅದಕ್ಕ ಇಲ್ಲಿ ಹೇಳ್ತಾರ ಪೂರ್ವ ಜನ್ಮ ಅಂದ್ರೆ ಹಿಂದಿನ ನಾವು ಹುಟ್ಟಿದಂತಹ ಜನ್ಮ ಅಷ್ಟೇ. ಅದು ನಾವು ಗುರುಗಳ ಮೂಲಕವಾಗಿ ದೀಕ್ಷೆ ತಗೊಂಡಾಗ ಅದು ಏನಾಗ್ತದ್ರಿ? ಪುನರ್ಜನ್ಮ ಆಗ್ತದ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಅದಕ್ಕೆ ಹೇಳ್ತಾರ ಮಾಂಸ ಪಿಂಡವನ್ನು ಮಂತ್ರ ಪಿಂಡವನ್ನಾಗಿ ಮಾಡುವವನು ಯಾರ್ರಿ? ಗುರು. ಮಂತ್ರ ಪಿಂಡ ಹಂಗಂದ್ರೆ ಏನ್ರಿ? ನಮ್ಮ ಇರ್ತಕ್ಕಂಥ ಪ್ರತಿಯೊಂದು 7,072,000 ನರನಾಡಿಗಳು ಎಲ್ಲವೂ ಕೂಡ ಉಸಿರು, ನಮ್ಮ ಉಸಿರು, ಪ್ರಾಣ, ವ್ಯಾನ, ಅಪಾನ, ಸಮಾನ ಎಲ್ಲ ಉಸಿರು ಕೂಡ ನಮ್ಮ ರಕ್ತದ ನರನಾಡಿಗಳಲ್ಲಿ ಮಂತ್ರಮಯವಾಗಿರಬೇಕು. ಆ ಮಂತ್ರ ಶರೀರ ಮಂತ್ರಮಯವಾದಾಗ ಅಲ್ಲಿ ಪಿಂಡಮಯ ಹೋಗಿ ಮಂತ್ರದ ಪಿಂಡಮಯ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಶರೀರ ಆಗ್ತದೆ. ಅದಕ್ಕೆ
ದೀಕ್ಷೆಯನ್ನ ಗುರು ಕೊಡ್ತಾನ, ಮಂತ್ರ ದೀಕ್ಷೆ ಕೊಡ್ತಾನ. ಮಂತ್ರ ಬಂದಾಗ ಹೇಳ್ತೀನಿ. ಇವತ್ತು ಯಾವ ವಿಷಯವನ್ನು ಅಷ್ಟೇ ನಾನು ಪ್ರಸ್ತಾವನೆ ಮಾಡ್ತೀನಿ. ಅದೇ ರೀತಿಯಾಗಿ ಗುರು ಏನ್ ಮಾಡ್ತಾನ, ಹಣೆಯ ಲಿಖಿತವ ದುರ್ಲಿಖಿತ ನೋಡಿ, ಹಣೆಯ ದುರ್ಲಿಖಿತವ ಅಳೆದು ಶಿವ ಮಂತ್ರ ಬರೀತ ನೋಡು. ಶಿವ ಮಂತ್ರ ನೋಡಿ, ಕಿವಿಯಲ್ಲಿ ಓದ್ತಾನ, ಮಂತ್ರ ದೀಕ್ಷೆ ಕೊಡ್ತಾನ. ಓಂ ನಮಃ ಶಿವಾಯ ಆಗಿರ್ಬೋದು, ಅಥವಾ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಆಗಿರ್ಬೋದು. ಮಂತ್ರಗಳಲ್ಲಿ ಮತ್ತ ಶ್ರೇಷ್ಠವಾದ ಮಂತ್ರ 7 ಕೋಟಿ ಮಹಾಮಂತ್ರಗಳಲ್ಲಿ ಶ್ರೇಷ್ಠವಾದಂತ ಮಂತ್ರ ಯಾವ್ರಿ? ಷಡಕ್ಷರಿ ಮಂತ್ರವನ್ನ ಗುರು ಏನ್ ಮಾಡ್ತಾನ, ಉಪದೇಶವನ್ನ ಮಾಡ್ತಾರ. ಅದಕ್ಕೆ ಗುರುವಿನ ಕೆಲಸ ರೀ ಬರೀ ಬಂದು ಭಿನ್ನ ಮಾಡಿ ಹೋಗೋರು ಯಾರ್ರಿ? ಗುರುವಲ್ಲ. ಜಂಗಮ ಅಂದ್ರೆ ಕಾವಿ ಹಸ್ಕೊಂಡವರು ಜಂಗಮರಲ್ಲ. ಗುರುವಿನ ಕರ್ತವ್ಯವನ್ನ ಸಮಾಜದ ಮೂಲಕವಾಗಿ ಆ ಜನರನ್ನ ತಿದ್ದುಪಡಿ ಮಾಡ್ತಕ್ಕಂಥವ್ರು, ಉತ್ತಮವಾದಂತಹ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಯಾರ್ರಿ? ಗುರು ಆಗ್ತಾನ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಭವಿತನವನ್ನು ಕಳೆದು ಭಕ್ತನಾಗಿ ಮಾಡ್ತಾರೆ. ನಮ್ಮಿರ್ತಕ್ಕಂಥ ಭವಿತನವನ್ನು ಕಳಿತಾ ಏನಾಗ್ತಾನ್ರಿ? ಭಕ್ತನಾಗ್ಲಿಕ್ಕೆ ಆಗ್ಲಿಕ್ಕೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಅದಕ್ಕೆ ಅಂದ್ರೆ ಉದಾಹರಣೆಗೆ, ಮಕ್ಕಳೇ ನೀವು ಗಲಾಟೆ ಮಾಡ್ಬೇಡ, ಹೋಗಿ ಡಿಸ್ಟರ್ಬ್ ಆಗ್ತದೆ, ನಡಿ ಆ ಕಡೆ ಕೂಡಿ. ಪ್ರಕೃತಿಯ ಕಾಯವನ್ನ ಕಳೆದು ಪ್ರಸಾದ ಕಾಯವನ್ನ ಮಾಡ್ತಾರೆ. ಪ್ರಕೃತಿ ಕಾಯ ನೋಡ್ರಿ, ಈ ಪ್ರಕೃತಿಯ ಹುಟ್ಟಿದಂತ ನಿಸರ್ಗವಾಗಿ ಬಂದಿದಂತ ಈ ಜನ್ಮ ಇರ್ತದ. ಇದನ್ನ ಪ್ರಸಾದ ಕಾಯ ನೋಡ್ರಿ, ಪ್ರಸಾದ ಕಾಯವನ್ನ ಕೆಲಿಸಲಾಗದಿರುವಂತಹ ವಿಚಾರಧಾರೆಯನ್ನು ಕೂಡ ಬಸವಣ್ಣವರು ಹೇಳ್ತಾರೆ. ನೋಡ್ರಿ, ಪ್ರಕೃತಿ ಕಾಯ ಹಿಂಗ ಹುಟ್ಟಿ ಹಿಂಗ ಬೆಳೆದು ಹೋಗಕ್ಕ ಅದಕ್ಕೇನಂತ್ರಿ? ಪ್ರಕೃತಿ ಕಾಯ ಅಂದ್ರೆ ಶರೀರ. ಕಾಯ ಅಂದ್ರೆ ತೆಂಗಿನಕಾಯಿ ಅಲ್ಲ, ಬಾಳೆಕಾಯಿ ಅಲ್ಲ. ಕಾಯ ಅಂದ್ರೆ ಕಾಯ. ಈ ಶರೀರ ಪ್ರಕೃತಿ ಕಾಯ. ಈ ಪ್ರಕೃತಿ ಹುಟ್ಟಿದಂತಹ ಹೇಗೆ ತಾಯಿಯ ಗರ್ಭದಿಂದ ಹೊರಗೆ ಬರ್ತೇವೆ ನೋಡ್ರಿ, ಸಾಯಿವರೆಗಿನ ಹೊರಗ ಹೆಂಗಿರ್ತೇವೆ ನೋಡ್ರಿ, ಅದಕ್ಕೇನಂತಾರ? ಪ್ರಕೃತಿ ಕಾಯ. ಪ್ರಸಾದ ಕಾಯ ಅಂದ್ರೆ ಗುರುವಿನ ಮೂಲಕವಾಗಿ ಲಿಂಗ ದೀಕ್ಷೆ ತಗೊಂಡು ನಾವು ಕೊಟ್ಟಂತಹ ಮಾರ್ಗದರ್ಶನಕ್ಕೆ ಹೋಗಿ ನಾವೇನ್ ಮಾಡ್ಬೇಕ್ರಿ? ನಮ್ದು ಪ್ರಸಾದ ಕಾಯ ಆಗ್ಬೇಕ್ರಿ, ಮಂತ್ರಮಯ ಶರೀರ ಆಗ್ಬೇಕು. ಅಂದಾಗ ಇದು ಒಳ್ಳೆಯ ಸಾಧಕನ ಒಂದು ಪ್ರವೃತ್ತಿ ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಅದಕ್ಕ ಉದಾಹರಣೆಗೆ ಗುರು ಗೋವಿಂದ್ರ ಶಿಷ್ಯರು ಯಾರ್ರಿ? ಗೊತ್ತಿಲ್ಲ. ಗುರು ಗೋವಿಂದ ಭಟ್ರ ಶಿಷ್ಯರು ಯಾರು? ಶಿಶುಮಾಳ ಶರೀಫರು ಅಲ್ವಾ? ನೋಡ್ರಿ ಎಷ್ಟು ಗುರು ಶಿಷ್ಯರ ಸಂಬಂಧ. ಆ ಶಿಶುಮಾಳ ಶರೀಫರ ಒಂದು ಜಾತಿ ಯಾವಾಗಿತ್ರಿ? ಇಸ್ಲಾಂ ಧರ್ಮದವರು. ಇಸ್ಲಾಂ ಧರ್ಮದವ್ರು ಯಾರ್ರಿ? ಶರೀಫ ಸಾಹೇಬರು. ಆದ್ರೆ ಆ ಗುರು ಗೋವಿಂದ ಭಟ್ರು ಯಾರ್ರಿ? ಬ್ರಾಹ್ಮಣರು. ಆದ್ರೂ ಕೂಡ ಅವರ ಗುರು ಶಿಷ್ಯರ ಒಂದು ಸಂಬಂಧ ಎಷ್ಟು ಅನ್ಯೋನ್ಯವಾಗಿತ್ತು, ಎಷ್ಟು ಶ್ರದ್ಧೆ ಇತ್ತು, ಎಷ್ಟು ಭಕ್ತಿ ಇತ್ತು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಗುರು ಶಿಷ್ಯರನ್ನ ಹಿಂಗಿರ್ಬೇಕ್ರಿ. ಗುರು ಅಂದ್ರೆ ಗುರು ಅನ್ಬಾರ್ದ್ರಿ, ಶಿಷ್ಯರಂದ್ರ ಶಿಷ್ಯ ಅದು ಐತಿ ನಿಕಟ್ ಹೇಳ್ತೀವಿ. ಅದಕ್ಕೆ ಗುರು ಶಿಷ್ಯರ ಒಂದು ಸಂಬಂಧ ಅದು ಏನಾಗತ್ರಿ? ಗುರು ಅಂದ್ರೆ ಬೇರೆ ಎಲ್ಲ, ಶಿಷ್ಯನಲ್ಲ. ಹಂಗ ಅವಿನಾಭಾವ ಸಂಬಂಧ. ಹೆಂಗ 63 ನೋಡ್ರಿ, 63 ಸಂಖ್ಯೆ ಹೆಂಗಿರ್ತದ? 63 36 ಅಲ್ಲ, 63 ಮುಖಗಳು ಹೇಳಿರ್ತಾರಿಲ್ಲ. ಹಾಗೆ ಆ ಗುರು ಗೋವಿಂದ್ರ ಭಟ್ಟರ ಒಂದು ಸ್ವಭಾವ ಮತ್ತು ಶಿಶುನಾಳ ಶರೀಫರ ಶಿಷ್ಯ ಎಲ್ಲ ಗುರು ಬಿಟ್ಟು ಶಿಷ್ಯ ಇರ್ಲಿಲ್ಲ, ಶಿಷ್ಯ ಬಿಟ್ಟು ಗುರು ಇರ್ಲಿಲ್ಲ. ಅವಾಗ ಒಂದಿನ ಸಂದರ್ಭ ಬರ್ತೈತ್ರಿ. ಹೀಗೆ ಕ್ರಮೇಣ ಗುರು ಗೋವಿಂದ ಭಟ್ಟರಿಗೆ ಏನಾಗ್ತದ? ಅದು ಶರೀರ ಕ್ಷೀಣ ಅಂತ ಬರ್ತದ. ಮೈಯಲ್ಲಿ ಆರಾಮ್ ತಪ್ಪುತ್ತ ಅಲ್ಲಿ ಕಪ್ಪ, ದಮ್ಮು, ಕೆಮ್ಮು ಚಲೋ ಆಗ್ತೈತಿ. ಎಲ್ಲರಿಗೂ ಬರ್ತದ, ಎಲ್ಲರ ಶರೀರದಲ್ಲೇ ಅದಾವ್ರಿ, ಎಲ್ಲವೂ ಅದಾವ. ಹೀಗೆ ಆ ಆರಾಮ ತಪ್ತಕ್ಕಂತ ಸಂದರ್ಭದಲ್ಲಿ ಗುರು ಗೋವಿಂದ ಭಟ್ರಿಗೆ ಏನಾಗ್ತೈತಿ? ಬಹಳಷ್ಟು ಕಪ ಆಗಿರ್ತದೆ. ಕಪ ಆದಾಗ ಅವಾಗ ಹಗಲು ರಾತ್ರಿ ನಿತ್ಯನದೇ, ನೀರಡಿಕೆನದೇ, ಹಸಿವನ್ನದೇ ಆ ಗುರು ಗೋವಿಂದ ಭಟ್ರ ಸೇವೆಯನ್ನ ಶಿಶುನಾಳ ಶರೀಫರು ಮಾಡ್ತಾರೆ. ಪಕ್ಕದಲ್ಲೇ ಕೂಡ್ತಾರ. ಬಹಳ ಕಪ ಆಗಿರ್ತದ. ಕಪ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಕಪ ಅದು ಆಗ್ತದ, ಹೊರಗೆ ಬರ್ತದ. ಅವಾಗ ಆ ಶಿಶುನಾಳ ಶರೀಫರು ಏನ್ ಮಾಡ್ತಾರ್ರಿ? ಇದು ಬಗಸೆಯನ್ನ ಹೊಡ್ತಾರ. ಅವಾಗ ಒತ್ತಿದ ತಕ್ಷಣ ಆ ಶಿಶುನಾಳ ಶರೀಫರ ಬಗಸೆಯಲ್ಲಿ ಕಪವನ್ನ ಮಾಡ್ಕೋತಾರ. ಅವಾಗ ಒಂದು ಮಾತು ಹೇಳ್ತಾರೆ. ಯಾರೋ ಗುರು ಗೋವಿಂದ ಭಟ್ರು ಹೇಳ್ತಾರ, ನೋಡಪ್ಪ ಶರೀಫ, ಈ ಕಪವನ್ನ
ಹೋಗಿ ಚೆಲ್ಲು ಅಂತ. ಅವಾಗ ಶರೀಫ್ರು ಬಹಳ ವಿಚಾರ ಮಾಡ್ತಾರೆ. ನೋಡ್ರಿ, ಯಾರು ತುಳಿಲಾರ್ದಂತ ಜಾಗ ಎಲ್ಲರ ಐತೇನ್ರಿ? ಎಲ್ಲೈತನ? ಎಲ್ಲಿ ಇಲ್ಲ. ಎಲ್ಲರೈತ? ಎಲ್ಲಿಲ್ಲ. ಅದಕ್ಕ ಅವ್ರು ವಿಚಾರ ಮಾಡಿ ಗುರು ಕಪವನ್ನ ತೆಗೆದಂತಹ ಕಪವನ್ನ ಗುರು ಗೋವಿಂದ ಶಶಿನಾಳ ಶರೀಫ ಅವ್ರು ಏನ್ ಮಾಡಿದ್ರಿ? ಉಳಿದ್ರು ಅನ್ನೋದನ್ನ ಇಲ್ಲಿ ತಿಳ್ಕೊಬೇಕು. ಹಿಂಗೆ ಗುರು ಶಿಷ್ಯರ ಸಂಬಂಧ ಗುರುನ ಹಂಗ ಇರ್ಬೇಕ್ರಿ, ಮತ್ತು ಶಿಷ್ಯರು ಕೂಡ ಹಂಗ ಇದ್ದಾಗ ಗುರು ಕೊಟ್ಟಂತ ಉಪದೇಶ ಶಿಷ್ಯನಿಗೆ ಸಫಲ ಆಗ್ತದ, ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಅದಕ್ಕ ಈ ಪ್ರಕೃತಿ ಕಾಯವನ್ನ ಕಳೆದು ಆ ಪ್ರಸಾದ ಕಾಯವನ್ನ ಮಾಡ್ತಕ್ಕಂತಹ ಕರ್ತವ್ಯ ಯಾರ್ದಂದ್ರೆ ಗುರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರ, ಗುರು ಕರಗಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು, ಹುಟ್ಟರತ್ತು ಹೋಯಿತು, ನೆಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟನು ಕಾಣ ರಾಮನಾಥ. ಎಷ್ಟು ಚಂದ ಜೇಡಿರ ದಾಸಿನವರು ಹೇಳ್ತಾರ. ಈ ಗುರುವಿನ ಅಷ್ಟಮಸ್ತಕ ಸಂಯೋಗದಿಂದ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಅಂದ್ರ ಗುರುವಿನ ಕರುಣೆ, ಗುರುವಿನ ಅನುಗ್ರಹ ಯಾವ ಮನುಷ್ಯನಿಗೆ ಆಗುತ್ತದೆಯೋ ಆ ಮನುಷ್ಯನ ಮಾಯಾ ಪ್ರಪಂಚ. ನೋಡ್ರಿ, ಇದು ಮಾಯಾ ಬಹಳ ನಶ್ವರ. ಸಂಸಾರ ಹೆಸರದಾಗ ಬರ್ತದ, ಅವಾಗ ಹೇಳ್ತೀನಿ ಹೇಳಲು. ಅದಕ್ಕ ಇಲ್ಲಿ ವಿಷಯ ಅಂದ್ರೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಪಂಚ ವಿಷಯಗಳು ಮಾನವನಲ್ಲಿ ಎಲ್ಲರಿಗಿದವು. ಅವು ಎಲ್ಲ ಕೂಡಿ ಆ ಗುರುವಿನ ಅಷ್ಟಮಸ್ತಕ ಸಂಯೋಗದಿಂದ ಮತ್ತು ಸಂಸ್ಕಾರದಿಂದ ಎಲ್ಲವೂ ಕೂಡ ನಾಶ ಆಗ್ತದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕ ವಚನೋಪದೇಶ ಪರಭಕ್ತಿ ಗುರು ವಚನ ಮೋಕ್ಷ ಪದ, ಅದು ಗುರು ವಚನಸಿ ಪರಮಾರ್ಥವಯ್ಯ ಸರ್ವಜ್ಞ. ಅದಕ್ಕ ಗುರುವಿನ ಉಪದೇಶ ಪರಮಾರ್ಥ. ಯಾವುದೇ ಗುರುವಿನಲ್ಲಿ ನಂಬಿಕೆ ಇಡಬೇಕ್ರಿ, ಮತ್ತ ಬರೇ ಕೇಳುವುದಲ್ಲ, ಗುರು ಅಂದ್ರೆ ನಂಬಿಕೆ ಇಡಬೇಕು. ಗುರುವಿನಲ್ಲಿ ನೋಡ್ರಿ ನಂಬಿಕೆ ಇಟ್ಟಾಗ ಮಾತ್ರ ಗುರು ಅನುಗ್ರಹ ಆಗ್ತದ. ನೋಡ್ರಿ, ಆ ಶಿಶುಗಳ ಶರೀಫ ಏನ್ ಮಾಡಿದ್ರಿ? ಆ ಗುರು ಗೋವಿಂದ ಬಿಟ್ಟರು ಕಂಬ ಕುಡಿದ್ರು. ನಾವು ಕುಡಿತೀವೇನ್? ಆಗ ಸಾಧ್ಯ? ಇವತ್ತು 21ನೇ ಶತಮಾನದಲ್ಲಿ ಇಂಥ ಘಟನೆಗಳು ನಡಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಅಂದ್ರ ದೂರ ಬೇಕ್ರಿ. ನಮ್ಗೆ ಗುರುನು ಬೇಡ, ಏನ್ ಜಂಗಮರು ಬೇಡ, ಯಾ ಲಿಂಗನು ಬೇಡ, ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ನಮ್ಗೆ ಏನು ಬೇಡ. ನೋಡ್ರಿ, ನಮ್ಗೆ ಏನ್ ಬೇಕ್ರಿ? ಟಿವಿ ಬೇಕು. ಟಿವಿ ಒಂದು, ಮೊಬೈಲ್ ಇವೆರಡಿದ್ರೆ ಸಾಕು ನೋಡ್ರಿ. ಅಷ್ಟ ವರ್ಣಗಳು ಬೇಡ ಅನ್ನುವಂತ ಇವತ್ತಿನ ಸಮಾಜದಲ್ಲಿ ಗುರುಗಳ ನಂಬಲಿಕ್ಕೆ ಬಹಳ ಕಷ್ಟ ಐತಿ. ಅದಕ್ಕ ಗುರುವಿನ ನಾವು ನಂಬಿದಾಗ ಗುರು ಕರೆ ನಮ್ಗೆ ಹರುತ್ತೈತ್ರಿ. ಗುರುವಿನಲ್ಲಿ ಬಹಳ ಭಕ್ತಿ ಇರ್ಬೇಕ್ರಿ. ಸುಮ್ಮನೆ ಕಾಟಾಚಾರಕ್ಕ ಗುರು ಗುರು ಅಂತ ನೀವ್ ಅನ್ಬಾರ್ದು. ನಮ್ ಭಕ್ತರದಾರ, ನಮ್ ಶಿಷ್ಯರದಾರ ಅನ್ಲೇಬಾರ್ದು. ನನ್ನ ಪ್ರಕಾರ ಅನ್ನೋದಿಲ್ಲ ನೋಡ್ರಿ. ಶಿಷ್ಯರಿಂದ ಸುಮ್ಮನೆ ಭಾಷೆದಲ್ಲಿ ಶಿಷ್ಯರಾಗ್ತಾರ, ಅವರು ಭಾಷೆಯಲ್ಲಿ ಭಕ್ತರಾಗ್ತಾರ. ಹಂಗ ನಡೀತಾರಂದ್ರೆ ಅವ್ರು ನಡೆಯಂಗಿಲ್ಲ, ಮತ್ತೆ ಗುರುಗಳಾದವ್ರು ನಡೆಯಂಗಿಲ್ಲ. ಅದಕ್ಕ ಈ ಗುರು ಶಿಷ್ಯರ ಸಂಬಂಧ ಗುರುವಿನಲ್ಲಿ ಮುಖ್ಯವಾಗಿ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟಾಗ ನಮ್ಗ ಗುರುವಿನ ಅನುಗ್ರಹ ಸಿಗ್ತದೆ. ಉದಾಹರಣೆಗೆ ನೀವು ಅತನಿಯಿಂದ ಬೆಂಗಳೂರಿಗೆ ಹೋಗ್ತೀರಿ, ಬೆಂಗಳೂರಿಗೆ ಪ್ರಯಾಣ ಮಾಡ್ತೀರಿ. ರಾತ್ರಿ ಪ್ರಯಾಣ ಮಾಡಿದಾಗ ನೀವು 1,000 ರೂಪಾಯಿ ಕೊಟ್ಟು ಟಿಕೆಟ್ ತೆಗಿಸಿ ಎಲ್ಲಿ ಕೂತಿರ್ತೀರಿ? ಹುಯ್ಯಾರಲ್ ಬಸ್ನಾಗ ಕೂತಿರ್ತೀರಿ. ಕುಂತಾಗ ಅಲ್ಲಿ ನೀವು ಜರ್ನಿ ರಾತ್ರಿ ಇರ್ತದೆ ನಿಮ್ಮ ಪ್ರಯಾಣ. ರಾತ್ರಿ ಪ್ರಯಾಣ ಇದ್ದಾಗ ಡ್ರೈವರ್ ಕುಡ್ದಾನೋ ಇಲ್ಲೋ, ಮತ್ತು ಸರಿಯಾಗಿ ಬೆಂಗಳೂರು ಮುಟ್ಟಿಸ್ತಾನೋ ಇಲ್ಲೋ, ಮತ್ತ ಏನು ನಿದ್ದೆ ಮಾಡ್ತಾನೋ ಏನೋ, ಹೆಂಗ್ ಮುಟ್ಟಿಸ್ತಾನೋ ಏನಂತ ನಾವು ಅವನ ಮ್ಯಾಗ ಸಂಶಯ ಪಟ್ಟು ನಾವು ಬಸ್ನ್ಯಾಗ ಕುಂತ್ರ ಸಾಧ್ಯ ಐತೇನ್ರಿ? ನಾವು ಹೋಗ್ಬೇಕಾದ್ರೆ ಡ್ರೈವರ್ ಮೇಲೆ ನಂಬಿಕೆ ಇರ್ತೇವಿಲ್ರಿ. ನಾವು ಅದಕ್ಕೆ ಇಟ್ಟಿರ್ತೇವೆ ನೋಡ್ರಿ. ಟಿಕೆಟ್ ತೆಗಿಸಿ ಕೂತ್ ಬಂದ್ಬಿಡ್ತೇವೆ, ಬೆಳತಾನ ಬಂದ್ಬಿಡ್ತೇವೆ, ಪ್ರವಚನಕ್ಕೆ ಹೋಗ್ಬಿಡ್ತೇವೆ. ಹಂಗೆ ಆ ಡ್ರೈವರ್ ಮೇಲೆ ನಂಬಿಕೆ ಇಟ್ಟ ಮೇಲೆ ಬಸ್ ಹತ್ತಬೇಕ್ರಿ. ಇಲ್ಲತ್ತಿದ್ರೆ ಅವ್ನು ಕುಡ್ದಾನ ಇಲ್ಲ, ಊಟ ಮಾಡ್ಯಾನ ಇಲ್ಲ, ಮತ್ತೆ ನಿದ್ದೆ ಮಾಡ್ತಾನೆ ಇಲ್ಲ, ಹಿಂಗೆ ವಿಚಾರ ಮಾಡಿದ್ರೆ ಅವನ ಮೇಲೆ ನಂಬಿಕೆ ಇರ್ತಿದ್ರೆ ಬಸ್ ಹತ್ತಬಾರ್ದು. ಅದೇ ರೀತಿಯಾಗಿ ಹಿಂದೆ ಈಗ ನೋಡ್ರಿ, ದಡ ನೌಕೆ ನೀವು ಎಲ್ಲರ ಇದಕ್ಕೆ ಹೋಗಿರ್ತೀರಿ ನೋಡ್ರಿ, ಸಮುದ್ರಕ್ಕೆ ಹೋಗಿರ್ತೀರಿ ಅಥವಾ ಕೂಡಲ ಸಂಗಮ ನದಿಗೆ ಹೋಗಿರ್ತೀರಿ. ಆ ನದಿಯ ಕೃಷ್ಣ ಮಲಪ್ರಭೆ ತುಂಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಆ ಕಡೆ ತಂಗಡಿಗಿದೆ, ನೀಲಾಂಬಿಕೆಯವರ ಒಂದು ಇದಿದೆ, ಪ್ರತಿಭೆ ಇದೆ, ಮೂರ್ತಿ ಇದೆ. ಆ ತಂಗಡಿಗೆಯಲ್ಲಿ ನೀಲಾಂಬಿಕೆಯನ್ನ ನಾವು ದರ್ಶನ ಮಾಡ್ಬೇಕಾದ್ರೆ ಆ ದೋಣಿಯಲ್ಲಿ ಹೋಗ್ಬೇಕಾಗ್ತದೆ. ಆ ನಾವೀಗ ಅವ ಹುಟ್ಟ ಎಡಕ್ ಹಾಕ್ತಾನೋ, ಇಂತ ನಾಣ್ಯ ಹಾಕ್ಬಿಟ್ಟು ಎಡಕ್ ಹಾಕ್ತಾನೋ, ಬಲಕ್ ಹಾಕ್ತಾನೋ, ಮತ್ತು ನಾವು ದಡ ಮುಟ್ಟಿಸ್ತಾನೆ ಇಲ್ಲ, ತಂಗಡಿಗೆ ಮುಟ್ಟಿಸ್ತಾನೆ ಇಲ್ಲ ಅಂತ ನಾವು ಅವನ ಮೇಲೆ ವಿಶ್ವಾಸ ಇಲ್ಲದೆ
ಅದೇ ರೀತಿಯಾಗಿ ಗುರುವಿನ ಮೇಲೆ ನಾವು ನಂಬಿಕೆ ಇರಬೇಕ್ರಿ. ನಂಬಿಕೆ ಇಟ್ಟ ಗುರುವಿನ ಅನುಗ್ರಹ ನಮ್ಗೆ ಸಿಗ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತಂದ್ರ ಅದೆಲ್ಲ ಮಾಯಾತು. ಸೊ ಗುರುವಿನ ಒಂದು ಹಸ್ತ ಮಸ್ತಕ ಸಂಯೋಗದಿಂದ ಆ ಗುರು ಮುಟ್ಟಿದ್ರೆ ಅಲ್ಲಿ ಎಲ್ಲ ಕೂಡ ಆ ಮಮಕಾರ, ಆ ಅಂಧಶ್ರದ್ಧೆ, ಆ ಮೂರ್ಮಲಗಳು ಏನಾಗ್ತಾವ್ರಿ ಹೋಗ್ತಾವ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಸರ್ವಜ್ಞನು ಕೂಡ ಹೇಳ್ತಾನ, ಬೆಳ್ಳೊಳ್ಳಿ ಹೊಡೆದರೆ ಹೋಳಪ್ಪ ತೆರನಂತೆ ಒಳ್ಳೆಯ ಗುರುವಿನ ಉಪದೇಶದಿಮು ಪಾಪ ಹೊಳ್ಳಿ ಬೀಳುವುದು ಸರ್ವಜ್ಞ. ನೋಡ್ರಿ, ಒಳ್ಳೆ ಗುರುವಿನ ಕೂಡ್ ದೀಕ್ಷೆ ತಗೋಬೇಕು. ಗುರುಗಳು ಬಹಳ ಸುಮಾರು ಅದಾರ. ಅದಕ್ಕ ಬೆಳ್ಳೊಳ್ಳಿ ಹೊಡೆದರೆ ಹೋಳಪ್ಪ ತೆರನಂತೆ ಒಳ್ಳೆಯ ಗುರುವಿನ ನಾವು ಆಯ್ಕೆ ಮಾಡ್ಬೇಕು. ಅವಾಗ ಗುರುವಿನ ಅನುಗ್ರಹ ನಮ್ಗೆ ಸಿಗ್ತದೆ, ಇಲ್ಲಂದ್ರ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾವ ರೀತಿಯಾಗಿ ಬೆಳ್ಳುಳ್ಳಿಯನ್ನು ನೀವು ಹೊಡಿತೀರಿ, ಅದು ಹೊಡೆದಾಗ ಅಲ್ಲಿ ಬೇಳೆಲ್ಲವೂ ಬಿಡಿ ಬಿಡಿಯಾಗಿ ಹೇಗೆ ಸಿಗ್ತಾವಲ್ಲ, ಒಳ್ಳೆಯ ಗುರುವಿನ ಉಪದೇಶ ನೀವು ನೋಡ್ರಿ. ಒಳ್ಳೆಯ ಗುರುವಿನ ಉಪದೇಶ ಕೇಳ್ಬೇಕ್ರಿ. ಮತ್ತೆ ಗುರುನು ಸರಿ ಇರ್ಲಿಕ್ಕಂದ್ರ ಅವನ ಉಪದೇಶ ಸಫಲ ಆಗೋದಿಲ್ಲ. ಪ್ರತಿಯೊಂದು ಆಚಾರ ವಿಚಾರ ನಡೆ ನುಡಿ ಪ್ರತಿಯೊಂದು ಗುರುವಿನ ಎಲ್ಲವೂ ಕೂಡ ಲಕ್ಷಣಗಳು ಬಹಳ ನೈತಿಕತೆಯಿಂದ ಶುದ್ಧವಾಗಿದ್ದಾಗ, ಅಂತರಂಗ ಬಹಿರಂಗ ಶುದ್ಧಿ ಇದ್ದಾಗ ಮಾತ್ರ ಗುರು ಆಶೀರ್ವಾದ ಮಾಡಿದ್ರೆ ಅದು ಅನುಗ್ರಹ ಆಗ್ತದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರ, ಗುರುವಿನ ಉಪದೇಶ ನೀವು ಬರೀ ಗುರುವಿನ ಒಂದು 5 ನುಡಿ ನೀವು ಕೇಳ್ರಿ, ಅವಾಗ ನಿಮ್ಮ ಪಾಪ ಪರಿಹಾರ ಆಗ್ತದ ಅನ್ನೋದನ್ನ ಇಲ್ಲಿ ಸರ್ವಜ್ಞ ಕವಿನು ಕೂಡ ಹೇಳ್ತಾನೆ. ಅದಕ್ಕೆ ಉದಾಹರಣೆಗೆ ಇಬ್ರು ಗಂಡ ಹೆಂಡತಿದ್ರು ಪಿಕ್ಚರ್ಗೆ ಹೋಗಿದ್ರು. ಈಗಂತ ಕಡಿಮೆ ಬಿಡ್ರಿ, ಪಿಕ್ಚರ್ ಹೋಗಿದ್ರು. ಹೋದಾಗ 1 ತಾಸು ನೋಡಿದ್ರಿ ಹೆಂಡತಿ ಪಿಕ್ಚರ್ ನೋಡಿದ್ರು. ಆಕಿಗೆ ನೋಡ್ರಿ ಬಾಳ ಮನೆಯಲ್ಲಿ ಕೆಲಸ ಐತಿ, ಮತ್ತ ನನ್ನ ತಲೆ ನೋಯ್ಯಾಕ ಕೂತದ, ನೋಡ್ರಿ ಮನೆಗೆ ಹೋಗ್ರಿ. ಅವಾಗ ಗಂಡ ಹೇಳ್ತಾನ, ಅಲ್ಲ ಪೋಷಕ್ತಿಲೆ ಕೇಳಕ್ಕ ಇದೇನ್ ಪ್ರವಚನ, 200 ರೂಪಾಯಿ ಕೊಟ್ಟು ಬಂದೀವಿ, ಟಿಕೆಟ್ ತಗ್ಸೀವಿ, ತಡಿ ಇನ್ನೊಂದು 2 ತಾಸು ಕೂತು ಪಿಕ್ಚರ್ ಮುಗಿಸ್ಕೊಂಡು ಹೋಗೋಣ. ಗಂಡ ಇಲ್ರಿ ಬಹಳ ತಲೆ ನೋಯ್ತದ, ಹೋಗುಣ್ರಿ ಅಂತ ಹೇಳಿದಳು. ಅವಾಗ ಗಂಡ ವಿಚಾರ ಬಹಳ ಮಾಡಿದನ್ರಿ. ಒಂದೇನು ಕೊಟ್ಟನ್ರಿ, ಬುದ್ಧಿ ಬಟನ್ ಕೊಟ್ಟ. ಒಂದು ಕಂಡೀಷನ್ ಮಾಡಿದ, ನೋಡು ನೀನು ತೆಲ್ಲಿ ಹೋಗುತ್ತ, ನನ್ನ ಕಡೆ ಒಂದು ಮಾತ್ರೆ ಐತಿ, ಗುಳಿಗೆ ಐತಿ, ಇದನ್ನ ತಗೋಬೇಕಂದ, ಹಂಗಾರ ಕೊಡ್ರಿ, ಹಂಗಾರ ತಗೋತೀನಿ ಅಂತ ನೋಡಿಕಿ. ಅವಾಗ ಕಂಡೀಷನ್ ಮಾಡಿದಲ್ಲ, ನೀನು ಕಣ್ಣು ಮುಚ್ಚು, ಇದನ್ನ ಉಗುಳಿರಬಾರ್ದು ಮತ್ತ ಮುಗಿರಬಾರ್ದು, ಅಂತಹ ಗುಳಿಗೆ ಐತಿದು, ಬಹಳ ಮಹತ್ವದ ಗುಳಿಗೆ ಐತಿ, ಅದಕ್ಕೆ ಈ ಕಣ್ಣು ಮುಚ್ಚು, ನೀನು ಬಾಯಾಗ ಹಾಕ್ತೀನಿ ಅಂದ. ಆಯ್ತ್ರಿ, ಒಟ್ಟು ಬಹಳ ತಲೆ ನೋಡ್ತದ ನೋಡ್ರಿ ಅಂತ ಹೇಳಿದ್ರಿ. ಬಾಯಾಗ ಬುಡ್ಡಿ ಕೊಟ್ಟನ್ರಿ, ಏನು ಬಟನ್ ಕೊಟ್ಟಾಕಿ ಮತ್ ಬ್ರಷ್ ಇಟ್ಬೇಕಿದ ಮುಂಗಂಗಿಲ್ಲ ಅಂದ. ಆಯ್ತು ಅಂದ್ಲು. ಹಿಂಗಾಯ್ತ್ರಿ. ಎಷ್ಟು ತಾಸು ಅಂದ್ರಿ? 1 ತಾಸು ಪಿಕ್ಚರ್ ನೋಡಿದ್ರು, 2 ತಾಸು 3 ತಾಸು ಆದ್ರಿ ಪಿಕ್ಚರ್ ಬಿಟ್ಟು ಹೊರಗೆ ಬಂದು ಬಂದ ತಕ್ಷಣ ಏನ್ ಮಾಡಿದ್ರಿ, ಎಂತ ಏನದು ಮಾತ್ರೆ ಕೊಟ್ಟಿದ್ರಿ, ಎಂತ ಚಲೋ ಗುಳಿಗೆ ಕೊಟ್ಟಿದ್ರಿ, ನಿಮ್ದು SSLC 4 ಸಲ ಫೇಲ್ ಆಗಿರಿ, ಎಷ್ಟು ಶಾಣೆ ಆಗಿದ್ದೀರಿ, ಆ MBBS ಡಾಕ್ಟರ್ ಕಲ್ತರು ಕೂಡ ಇಂಥ ಗುಳಿಗೆ ಕೊಟ್ಟಿರೋದಿಲ್ಲ, ಎಷ್ಟು ಚಂದ ಮಾತ್ರೆ ತೆಲ್ಲು ನನಗಂತ ಹೇಳಿದ್ರು. ಅವಾಗ ಹೇಳಿದವ, ಅಲ್ಲ ಇಲ್ಲಿ ತೆಲ್ಲವು ಗುಳಿಗೆ, ಅದು ಗುಳಿಗೆಲ್ಲ, ಅದು ಗುಂಡಿ, ಆ ಗುಂಡಿಯಲ್ಲಿ ವಿಶ್ವಾಸ ಇರ್ಲಿಲ್ಲ, ಗುಂಡಿಯಲ್ಲಿ ವಿಶ್ವಾಸ ಇರ್ಲಿಲ್ಲ, ಆ ಗುಳಿಗೆಯಲ್ಲಿ ವಿಶ್ವಾಸ ಇರ್ಲಿಲ್ಲ. ಗಂಡ ಕೊಟ್ಟಂತ ಹೇಳಿದಂತ ಮಾತಿನ ಮೇಲೆ ಆ ಹೆಂಡತಿ ಏನ್ ಮಾಡಿದ್ರಿ, ನಂಬಿಕೆಯನ್ನು ಇಟ್ಲು. ಆ ನಂಬಿಕೆನೆ ಆಕೆಗೆ ಏನಾಯ್ತ್ರಿ, ತೆಲುಗು ಹೋಯ್ತು ಅನ್ನೋದನ್ನ ಇಲ್ಲಿ ನೀವು ತಿಳ್ಕೋಬೇಕು. ಮತ್ತ ನೀವು ಹಂಗ ಮಾಡಿರ, ಮತ್ತ ಕೇವಲ ದೃಷ್ಟಾಂತ ಅಷ್ಟೇ ನಾವು ತಿಳ್ಕೋಬೇಕಂದ್ರೆ, ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬಿ ಕರೆದರೆ ಓ ಎನ್ನನೆ ಶಿವನು. ಅದಕ್ಕ ಈ ಜಗತ್ತಿನ ತುಂಬವಾಗಿ ಪರಮಾತ್ಮನ ಸ್ವರೂಪವೇ ಗುರು ಅನ್ನೋದು ತಿಳ್ಕೋಬೇಕ್ರಿ. ಪರಮಾತ್ಮ ಸ್ವರೂಪ ಮೇಲೆ ಡಣ್ಣ ತಿಳಿತಾನ ದೇವ್ರು ಇಲ್ಲ, ದೇವ್ರ ಕಾನ್ಸೆಪ್ಟ್ ಹೇಳ್ತೀನಿ. ಆ ದೇವರ ಒಂದು ಸ್ವರೂಪವನ್ನ ನಾವು ಗುರು ಮೂಲಕವಾಗಿ ನಾವು ಸೇವೆಯನ್ನ ಮಾಡಬೇಕು. ಗುರುವಿನ ಉಪದೇಶವ ನಾಲಿಸಿ ದಾಗಳ ನರರಿಗೆ ಮುಗುತಿ ಅನ್ನುವಂತಹದ್ದನ್ನ ಇಲ್ಲಿ ನಿಜಗುಣ ಶಿವಗಳಿಗೆ ಹೇಳ್ತಾರೆ. ಆ ಹಾಡು ಬಂದ್ರ ಹಾಡ್ಬೋದು, ಹಾಡ್ತೀರಿ. ಗುರುವಿನ ಉಪದೇಶದಿಂದ
ನಮ್ಗೆ ಏನಾಗ್ತದ, ಮುಕ್ತಿ ಆಗ್ತದ. ಅದಕ್ಕೆ ನಾವು ಗುರುವಿನ ಮೇಲೆ ನಂಬಿಕೆಯನ್ನು ಇಡಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಗುರುಮಂತ್ರ ಯಾವ್ದಾದ್ರು ಗುರುವಚನೋಪದೇಶವನ್ನ ಆಲಿಸಿ ತಾಗಣುವುದು ನರರಿಗೆ ಮುಕ್ತಿ. ಬರೇ ಗುರುವಿನ ಉಪದೇಶವನ್ನ ಕೇಳಿದ್ರೆ ನರರಿಗೆ ಮುಕ್ತಿ ಆಗ್ತದೆ ಅನ್ನುವಂಥದ್ದನ್ನ ಇಲ್ಲಿ ನಿಜಗುಣ ಶಿವಗಳು ಹೇಳ್ತಾರೆ. ಅದಕ್ಕೆ ದುರಿತ ಕರ್ಮ ನಲ್ಲದಿರು, ಪುಣ್ಯವನ್ನೇ ಮಾಡು. ನೋಡ್ರಿ, ದುರಿತ ಕರ್ಮ ಮಾಡ್ಲೇಬಾರ್ದು. ಇವತ್ತ ನಾವು ಈ ಕೇಳುವಂತ ಉದ್ದೇಶ ಏನು, ಯಾಕೆ ನಾವು ಕೇಳ್ತೇವೆ, ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಅದಕ್ಕ ದುರಿತ ಕರ್ಮವ ನಲ್ಲದಿರು, ಯಾವ ಕರ್ಮಗಳನ್ನು ನಾವು ಮಾಡಬಾರ್ದ್ರಿ, ಮಾಡ್ಲೇಬಾರ್ದು. ಇದೊಂದು ವ್ರತವನ್ನ ನಾವು ಪಾಲಿಸಬೇಕು. ಅದೇ ರೀತಿಯಾಗಿ ಜೀವನದಲ್ಲಿ ಪುಣ್ಯವನ್ನೇ ಮಾಡು, ಹರನ ನಡಿವಿಡಿ. ನೋಡ್ರಿ, ಹರನ ನಡಿವಿಡಿ ಶಾಂತರೊಳ ಒಳನಾಡು. ಅಂದ್ರೆ ಹರನ ನಡಿವಿಡಿ ಅಂದ್ರ ಗುರುವಿನ ನೀ ಯಾವತ್ತೂ ಕೂಡ ಬಿಡಬೇಡ, ಗುರುವಿನ ಹಿಡಿಬೇಕು ಅನ್ನುವಂಥದ್ದೆಲ್ಲ ಇಲ್ಲಿ ನಿಜಗುಣ ಶಿವಯುಗಳು ಹೇಳ್ತಾರೆ. ಅದಕ್ಕ ಕರುಣೆವಿರಲಿ ಜೀವರೊಳ್ ನೀತಿ ವಿಧಾನ ಆಗು. ನೋಡ್ರಿ, ಕರುಣೆ ಇರ್ಬೇಕ್ರಿ. ಕರುಣೆ ಇದ್ರ ಅವನಲ್ಲಿ ಮಾನವೀಯತೆ ಇದ್ರ ಅವ ಹೃದಯವಂತ ಆಗ್ತಾನ, ಇಲ್ಲತ್ತಿದ್ರೆ ಏನಾಗ್ತಾನ. ಅದಕ್ಕ ಯಾವುದೇ ನಾವು ಚೆನ್ನಾಗಿ ಒಂದು ತಾಸು ದಿನಾಲು ಜಪ ತಪ ಪೂಜೆ ಪ್ರಾರ್ಥನೆ ಪ್ರವಚನ ಪುರಾಣ ಕೇಳಿ ನಾವು ಆಚರಣೆಗೆ ತಂದಿದ್ರೆ ಉಪಯೋಗ ಆಗುವುದಿಲ್ಲ. ಅದಕ್ಕ ಕಲ್ಲು ನೀರೊಳಗಿದ್ದರೆ ಎಷ್ಟಿದ್ರು ನೆನೆಯಬಲ್ಲುದೆ. ಕಲ್ಲು ನೀರೊಳಗಿದ್ರೆ ನೆನೆದಿತ್ತೇನ್ರಿ, ಬಟ್ಟೆ ನೆನೀತಾವ, ಆ ಪದಾರ್ಥಗಳು ನೆನೀತಾವ, ವಸ್ತುಗಳು ನೆನೀಬಹುದು. ಆದ್ರ ಕಲ್ಲು ನೀರೊಳಗಿದ್ದರೆ ಅದು ಮೃದುವಾಗಬಲ್ಲುದೆ, ಸಾಧ್ಯವೇ ಇಲ್ಲ. ಹಂಗ ಗುರುವಚನೋಪದೇಶವನ್ನ ನಾವು ಆಲಿಸಿದ ಮೇಲೆ ನಮ್ಮ ಕರ್ಮ ಹರಿಬೇಕಾದ್ರ ನಾವು ಆಚರಣೆಯಲ್ಲಿ ಶುದ್ಧೀಕರಣ ಇರಬೇಕನ್ನೋದನ್ನ ಇಲ್ಲಿ ನಿಜಗುಣ ಶಿವಿಗಳು ಹೇಳ್ತಾರೆ. ಬಹಳ ಐತೆ, ಇನ್ನೇಗ ಹಾಡಿದ್ರು ಕೇಳಿದ್ರು, ಅದನ್ನ ಮತ್ತೆ ವಿವರಣೆ ಕೊಡ್ಬೇಕಾದ್ರೆ ಮತ್ತೊಂದು ದಿನ ಬೇಕಾಗ್ತದೆ. ಅದಕ್ಕ ಮುಖ್ಯವಾಗಿ ನಾವು ಗುರುವಿನ ಉಪದೇಶವನ್ನ ಕೇಳಬೇಕು. ಎಷ್ಟು ಕರ್ಮಗಳ ಹರಿತವನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಉದಾಹರಣೆಗೆ ಅಜಯ ದೊರೆ ಅಲೆಕ್ಸಾಂಡರ್ನ ಗುರು ಯಾರು? ನಡೆದಂತ ಘಟನೆ. ಅಲೆಕ್ಸಾಂಡರ್ ಯಾರು? ಅರಿಸ್ಟಾಟಲ್. ಅಲೆಕ್ಸಾಂಡರ್ನ ಗುರು ಯಾರ್ರಿ? ಅರಿಸ್ಟಾಟಲ್. ಹೀಗೆ ಆ ಅಲೆಕ್ಸಾಂಡರ್ ವಾಕಿಂಗ್ ಹೋಗ್ತಿದ್ದಿಲ್ರಿ, ಯಾರನ್ನ? ಮಂತ್ರಿ ಕರ್ಕೊಂಡು. ಮಹಾರಾಜವ ಅಜಯ ದೊರೆಯ ಮಹಾರಾಜ ಅಲೆಕ್ಸಾಂಡರ್ ಒಬ್ಬ ತನ್ನ ಜೊತೆಯಲ್ಲಿ ಮಂತ್ರಿ ಕರ್ಕೊಂಡು ಹೋಗ್ತಾ ಇದ್ದ, ವಿಹಾರ ಹೊಂಟಿದ್ದ. ಅವಾಗ ಎದುರುಗಡೆ ಬಂದ ಯಾರಿ? ಅರಿಸ್ಟಾಟಲ್. ಯಾರು? ಅಲೆಕ್ಸಾಂಡರ್ ಅರಿಸ್ಟಾಟಲ್ ಬಂದ. ಮೈಯೆಲ್ಲ ಕೂಲೆಲ್ಲ ಕೆದರಿದ್ದು, ಮೈಯೆಲ್ಲ ಬಟ್ಟೆಗಳು ಹರಿದಿದ್ರಿ. ಅವ ಬಡ ಜಂಗಮ ಬಂದಾಗ ಆ ಅಜಯ ದೊರೆ ಆ ಗುರುಗಳು ನೋಡಿದ ತಕ್ಷಣ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ. ಯಾರ್ರಿ? ಅಲೆಕ್ಸಾಂಡರ್. ಅವಾಗ ಮಾಡಿದ. ಆಗ ಗುರುಗಳು ಏನು ಉತ್ತರನ ಕೊಡ್ಲಿಲ್ಲ, ಮೌನವಾಗಿ ಹೋಗ್ಬಿಟ್ರು. ಹೋದಾಗ ಅವ್ರ ಜೊತೆ ಮಂತ್ರಿ ಇದ್ದಲ್ರಿ, ಅಲ್ರಿ ಮಹಾದೊರೆ, ಮಹಾಪ್ರಭು, ನೀನು ಈ ಸುತ್ತಮುತ್ತ ದೇಶದ ಮಹಾಪ್ರಭುನಿಯ ರಾಜನಾಗಿದೆಯ, ಆದ್ರ ಅಂತಹ ತಿರುಕ ಜಂಗಮನಿಗೆ ನೀವು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ರಲ್ಲ, ಇದು ಉಚಿತವೇ? ಇದು ಸೂಕ್ತವೇ? ಇದು ಸರಿಯಲ್ಲ ಅಂದ. ಯಾರೀ? ಮಂತ್ರಿ. ಅವಾಗ ನಿಮ್ಮ ತಂದೆಯಾದಂತಹ ಮಹಾರಾಜ, ನಿಮ್ಮ ತಂದೆಯಾದವರು ನಿಮಗೆ ಉತ್ತಮವಾದಂತಹ ಶರೀರವನ್ನ ಜನ್ಮವನ್ನ ಕೊಟ್ಟಾರ, ರಾಜನ್ ಮಾಡ್ಯಾರ, ಅನೇಕ ವಿದ್ಯೆಗಳನ್ನ ಕಲಿಸಿದಾರ. ಆ ಎಲ್ಲ ಸಕಲ ಸಂಪತ್ತು ಐಶ್ವರ್ಯವನ್ನ ಕೊಟ್ಟಂತಹ ನಿಮ್ಮ ತಂದೆಗೆ ಒಂದು ದಿನವೂ ಕೂಡ ನೀವು ನಮಸ್ಕಾರ ಮಾಡೋದಿಲ್ಲ. ಆ ತಿರುಕನಾದಂತಹ ಜಂಗಮನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಇಕ್ಕಿದ್ರಲ್ಲ, ಇದು ಸರಿ ಅಂತ ಪ್ರಶ್ನೆ ಮಾಡಿದನ್ರಿ. ಯಾರು? ಮಂತ್ರಿ. ಯಾರಿಗೆ? ಅಲೆಕ್ಸಾಂಡರ್ಗೆ. ಅವಾಗ ಅಲೆಕ್ಸಾಂಡರ್ ಹೇಳ್ತಾರೆ, ನಮ್ಮ ತಂದೆಯಾದ ಏನ್ ಕೊಟ್ಟ? ನರಜನ್ಮವನ್ನ ಕೊಟ್ಟ. ಈ ಭೂಮಿಗೆ ನನ್ನ ನರಜನ್ಮವನ್ನು ಕೊಟ್ಟ. ಭೌತಿಕವಾದಂತಹ ಸಂಪತ್ತನ್ನ ಗಳಿಸಿಕೊಟ್ಟಿದ್ದಾನೆ. ನನಗೆ ವಿದ್ಯೆ ಕೊಟ್ಟಿರಬಹುದು, ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಕೊಟ್ಟಿರಬಹುದು. ಅದು ಕೇವಲ ಭೌತಿಕವಾದಂತ ಬದುಕಿಗೆ ಮಾತ್ರ ಅದು ಸೀಮಿತ ಇದೆ. ಆದರೆ ಆ ಗುರು ನನಗೆ ಏನ್ ಕೊಟ್ಟಾನ? ದಿವ್ಯ ಜೀವನವನ್ನ ಕೊಟ್ಟಾನ, ಮುಖ್ಯ ಮಾರ್ಗವನ್ನ ತೋರಿಸಿದನ ಆ ಗುರು. ಅದಕ್ಕೆ ನನ್ನ ಆರಾಧ್ಯ ಗುರುಗಳಾದಂತಹ ಆ
ಅರಿಸ್ಟಾಟಲ್ ಗುರುಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅನ್ನುವಂತ ವಿಚಾರವನ್ನ ಅಲೆಕ್ಸಾಂಡರ್ ಮಂತ್ರಿಗಳು ಹೇಳ್ತಾರೆ. ಇದು ನಡೆದ ಘಟನೆ. ಇಲ್ಲಿ ತಂದೆ ತಾಯಿ ಭೌತಿಕವಾದ ಸಂಪತ್ತನ್ನು ನಮ್ಗೆ ಕೊಡ್ತಾರೆ, ಅದನ್ನ ಅನುಭವಿಸಬೇಕು, ಅವಶ್ಯಕತೆ ಇದೆ. ಆದ್ರೆ ಅದನ್ನ ಗಟ್ಟಿ ಕೂಡಬಾರ್ದು. ಅದಕ್ಕೆ ಮಾನವನಾಗಿ ಹುಟ್ಟಿದ ಮೇಲೆ ಬಹಳ ದುರ್ಲಭ ಇದು ಮಾನವನ ಜನ್ಮ. ಅದಕ್ಕೆ ನಾವು ಗುರುಗಳನ್ನ ಪಡ್ಕೊಂಡು ದೀಕ್ಷೆಯನ್ನು ನಾವು ತಗೊಂಡು ನಾವು ಗುರುಮಕ್ಕಳಾಗಬೇಕು ಅನ್ನುವಂಥದ್ದಲ್ಲಿ ಇವತ್ತ ಅಕ್ಕ ಮಾದೇವಿ ತಾಯಿಯವರು ಉಪದೇಶವನ್ನ ಮಾಡ್ತಾರ. ಮತ್ತ ಗುರುಗಳಲ್ಲಿ ದಿನಾಲು ಗುರುಪದೇಶವನ್ನ ಗುರುಗಣಿಯಲ್ಲಿ ಗುರುಕುಲಕ್ಕ ಕೇಳಕ್ ಹೋಗ್ತಾರೆ. ಹಿಂಗ ಆ ಗುರುಲಿಂಗ ದೇವರು ಈ ಉಪದೇಶವನ್ನ ಅಕ್ಕ ಮಾದೇವಿಗೆ ತಾಯಿಗೆ ಹೇಳ್ತಾ ಇದ್ರು. ಗುರುವಿನ ಮಹತ್ವ ಯಾವುದು, ಗುರುವಿನ ಒಂದು ಸ್ವರೂಪ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನ ಗುರುವಿನ ವಿಚಾರವಾಗಿ ಆ ತಾಯಿಗೆ ಉಪದೇಶವನ್ನ ಮಾಡ್ತಾ ಇರೋದಕ್ಕೆ ನಾವು ಯೋಗ್ಯವಾದಂತ ಗುರುಗಳನ್ನ ಜೀವನದಲ್ಲಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ತಿಳ್ಕೋಬೇಕು. ಇಲ್ಲಿ ಹೇಳ್ತಾರೆ, ಮತ್ತ ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜದಂತೆ, ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿ ಹೋಲುವಂತೆ ಧಾನ್ಯಗಳಿಂದ ಬೆಳೆಸು ಆ ಧಾನ್ಯಗಳ ಹೋಲುವಂತೆ ಗುರುವಿನಿಂದ ಹುಟ್ಟಿದ ಶಿಷ್ಯನು ಗುರು ರೂಪವಲ್ಲದೆ ಬೇರೆಂದು ರೂಪವಲ್ಲವಯ್ಯ ಅಖಂಡೇಶ್ವರ. ಇಲ್ಲಿ ಸರ್ಪಪುಷ್ಣ ಶಿವೆಗಳು ಸನ್ಮುಖ ಶಿವನು ಹೇಳ್ತಾರೆ ಏನಂತಾರ, ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜದಂತೆ. ನೀವು ಮಾವಿನ ಬೀಜವನ್ನ ಮಾವಿನ ಗಿಡವನ್ನ ನೆಟ್ಟ ನಮ್ಗೆ ಯಾರು ಬೇವಿನ ಫಲ ಕೊಡ್ತೈತೇನ್ರಿ? ಇಲ್ಲ. ಮಾವಿನ ಗಿಡವನ್ನ ಮಾವಿನ ಬೀಜವನ್ನ ನೀವು ಬಿತ್ತಿದ್ರ ನಮ್ಮ ಮಾವಿನ ಫಲವನ್ನೇ ಕೊಡ್ತದ. ಅದೇ ರೀತಿಯಾಗಿ ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿ ಹೊಲ್ತಾವು. ನಿನ್ನೆ ಹೇಳ್ಬಿಟ್ಟೇವಿ ಸಂಸ್ಕಾರ ರೂಪವಾಗಿ ಬರ್ದಾಗ ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿ ಹೊಲ್ತವ. ಅದೇ ರೀತಿಯಾಗಿ ಯಾವ ದವಸ ಧಾನ್ಯಗಳನ್ನ ನೀವು ಬಿತ್ತೀರಿ ಅದೇ ಬೀಜಗಳು ಅದೇ ಫಲಗಳು ನಮಗೆ ಸಿಗ್ತಾ ಇದಾವೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಗುರು ರೂಪವಲ್ಲದೆ ಬೇರೊಂದು ರೂಪವಲ್ಲವಯ್ಯ. ಅದಕ್ಕೆ ಗುರು ಯಾವ ರೀತಿಯಾಗಿರ್ತಾನ ಆವ ರೀತಿಯಾಗಿ ಶಿಷ್ಯನು ಕೂಡ ಇರ್ತಾನ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಗುರು ಬಹಳಷ್ಟು ಮುಖ್ಯ ನೋಡ್ರಿ. ಗುರುವಿನ ಉಪದೇಶ ಬಹಳ ಮಹತ್ವವಾದದ್ದು. ಆದ್ರೆ ಇವತ್ತಿನ ಶತಮಾನದಲ್ಲಿ ಗುರು ಇಲ್ಲ, ಲಿಂಗ ಇಲ್ಲ, ಏನೂ ಇಲ್ಲ. ಶಿವಾಯ ನಮ್ಮ ಮನ್ಯಾಗ ಅಡುಗೆ ಮಾಡ್ಕೊಳ್ಳೋದು, ಅನ್ನೋದು, ಟಿವಿ ನೋಡೋದು, ಇಷ್ಟ ಇವತ್ತಿನಲ್ಲಿ ಎಲ್ಲ ಕಡೆನೂ ಹಿಂಗೆ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ, ಆ ಪರಿವರ್ತನೆಯನ್ನ ಆಗ್ಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅಲ್ಲಿ ಹೇಳ್ತಾರ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲು ಅರಿಯರ, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ. ನೋಡಿ, ಸರ್ವಜ್ಞ ಕವಿನೂ ಕೂಡ ಎಷ್ಟು ಚಂದ ಹೇಳ್ತಾನಂದ್ರೆ, ಬಂಧುಗಳಾದವರು ಬಂದುಂಡು ಹೋಗ್ತಾರ. ಏನೋ ಉಪದೇಶ ಮಾಡ್ತಾರನ, ಯಾಕಾಲಿ ಬಾ ಪ್ರವಚನದಲ್ಲಿ ಹೋಗುನು, ಶರಣ ಸಂಘಕ್ಕೆ ಹೋಗುನು, ನೀನು ಅಧ್ಯಯನ ಮಾಡು, ಜಪ ಮಾಡು, ದೀಕ್ಷೆ ತಗೊಂತ ಹೇಳ್ತಾರನ್ರಿ. ಬಂದು ಬಾಂಧವ್ರು ಇಲ್ಲ. ಅವ್ರೇನ್ ಮಾಡ್ತಾರ, ಇವತ್ತು ಅಡಿಗೆ ಏನ್ ಮಾಡ್ಸ್ಯಾರ, ಕಾರ್ಯಕ್ರಮ ಎಲ್ಲ ಜೋಳದರ ಇರ್ಬೋದು, ತೊಟ್ಲ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಲಗ್ನ ಕಾರ್ಯಕ್ರಮ ಯಾವ ಇರ್ತಾವ, ನೀವು ಇರ್ತಾವಿಲ್ಲ. ಅವಾಗ ಚಲೋ ಮಾಡಿಸಿದ್ರೆ ಏನಂತಾರ್ರಿ, ಬಹಳ ಚಂದ ಮಾಡಿಸಿದ್ರಿ ಅಡಿಗೆ ಅಂತಾರ. ಚಲೋ ಅಯ್ಯವ್ವ ಚಂದ ಮಾಡಿಸಿದ್ರಿ. ಹಿಂಗ ಬಂಧುಗಳಾದವರು ಬಂದುಂಡು ಹೋಗುರು, ಇವ್ ಮಾಡಿ ಊಟ ಮಾಡಿ ಹೋಗ್ತಾರಷ್ಟೇ. ಅದಕ್ಕ ಬಂಧನವ ಕಳೆಯಲು ಅರಿಯರ. ಇಲ್ಲಿ ಪ್ರಶ್ನೆ ಮಾಡ್ತಾರ ಸರ್ವಜ್ಞ ಕವಿ. ಅವ್ರೇನಾದ್ರೂ ನಿಮ್ಮ ಬಹುಬಂಧನವನ್ನು ಬಿಡಿಸ್ತಾರ ಏನ? ಸಾಧ್ಯವೇ ಇಲ್ಲ. ಎಲ್ಲಾದ್ರೂ ಏನ್ ಮಾಡ್ತಾರ, ಶೀರಿ ಕೊಡ್ಲಿಲ್ಲ ನೋಡಕಿ, 100 ರೂಪಾಯಿ ಸಾಕಾಗ್ಬೇಕು ಇಷ್ಟೇ ಇರ್ತಾರ್ರಿ. ನಾನು ಮುಂದ ಆಕಿದ್ ಯಾವ್ದಾರ ಕಾರ್ಯಕ್ರಮ ತಗೊಳ್ತೀನಿ ಅಕ್ಕ, ಅದನ್ನ ಏನ್ ಮಾಡ್ತೀನಿ ಇಷ್ಟ. ಬಂಧುಗಳಾದವ್ರು ಹಂಗೆ. ಅದಕ್ಕೆ ಹೇಳ್ತಾರ, ಬಂಧನವ ಕಳೆಯಲು ಅರಿಯರ, ಗುರುವಿಗಿಂತ ಬಂಧುಗಳು ಉಂಟೆ ಸರ್ವಜ್ಞ. ಅದಕ್ಕ ಗುರು ಬಾಳ ಇದೆಲ್ಲ ಇದು ವಾಸ್ತವಿಕವಾದ ಜೀವನ ರೀ. ನಮ್ಮ ಆತ್ಮ ಆ ಪರಮಾತ್ಮನಲ್ಲಿ ಒಡೆ ಬರೆದು ಒಂದಾಗಬೇಕಾದ್ರೆ, ನಾವು ಮುಕ್ತಿ ಪಡಿಬೇಕಾದ್ರೆ ನಮಗೆ ಅವಶ್ಯಕವಾಗಿ ಗುರುಗಳು ಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಕಬೀರ್ದಾಸರು ಒಂದು ಸಂದರ್ಭ ಬರ್ತದೆ. ಕಬೀರ್ದಾಸರು ಒಂದು ಪ್ರಶ್ನೆ ಕೇಳ್ತಾರೆ, ಏನಂತ, ಗುರುಗಳು ಮತ್ತು ದೇವರು. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಈಗ ಬಂದಾಗ ಈಗ ದೇವಸ್ಥಾನದಲ್ಲೇ ಅದೇರಿ. ಈಗ ದೇವಸ್ಥಾನದಾಗಿದ್ದಾಗ ಜೀವಂತ ಇದ್ದ ಗುರು ಬಂದಾಗ ಏನು ಗುರುಗಳಿಗೆ ನಮಸ್ಕಾರ ಮಾಡ್ತೀರಾ, ದೇವ್ರಿಗೆ ನಮಸ್ಕಾರ ಮಾಡ್ತೀರಿ? ನೀವು ನಿಮ್ಮ ಪ್ರಶ್ನೆ ನಿಮ್ಮಲ್ಲಿ ಉತ್ತರ ಏನ್ ಮಾಡ್ತೀರಿ? ಈ ದೇವಸ್ಥಾನ ಫಸ್ಟ್ ಗುರುಗಳಿಗೆ ನಮಸ್ಕಾರ ಮಾಡ್ತೀರಿ, ದೇವ್ರಿಗೆ ನಮಸ್ಕಾರ ಮಾಡ್ತೀರಿ?
ಹೇಳ್ರಿ ಅವ್ವ ತಾಯಂದ್ರಿ ಒಬ್ಬರೇ ಹೇಳ್ರಿ. ಅಷ್ಟು ದೇವಸ್ಥಾನದಾಗ ಬಂದ್ರಿ, ನೀವು ಗುಡಿ ಬಂದ್ರಿ, ಅಲ್ಲಿ ಗುರುಗಳಿದ್ರು, ದೇವರಿಗೆ ನಮಸ್ಕಾರ ಮಾಡ್ತೀರಿ, ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ, ಇಷ್ಟೇ ಪ್ರಶ್ನೆ. ಗುರುಗಳಿಗೆ ಫಸ್ಟ್ ಮಾಡ್ತೀವಿ. ಅದಕ್ಕ ಅದು ಗುರು ಚೈತನ್ಯ, ಅದು ಗುರು ಚೈತನ್ಯ ಐತಿ ಗುರುವಿಗೆ. ಅದಕ್ಕ ಕಬೀರ್ ದಾಸರು ಪ್ರಶ್ನೆ ಮಾಡಿದಂತ, ದೇವರಿಗೆ ನಮಸ್ಕಾರ ಮಾಡ್ತೀರಾ ಅಥವಾ ಗುರುಗಳಿಗೆ ನಮಸ್ಕಾರ ಮಾಡ್ತೀರಿ ಅಂತೇಳಿ ಕಬೀರ್ ದಾಸರಿಗೆ ಪ್ರಶ್ನೆ ಮಾಡಿದಾಗ, ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರು. ಯಾಕಂದ್ರಂತ ಅದಕ್ಕೆ ಹೇಳ್ತಾರ, ಆ ಪರಮಾತ್ಮ ನಿರಾಕಾರ. ಶ್ರೀಶೈಲ ಮೂಲೆ ಮಾತಾಡೇನ, ನಾವು ದಿನ ಬರ್ತೀನಿ ಮಾತಾಡೋವಲ್ಲ, ಮಾತಾಡಲ್ಲ. ಶ್ರೀಶೈಲ ಹೋಗ್ತಿರಿಲ್ಲ, ಪಾದಯಾತ್ರೆಗೆ ಹೋಗ್ತಿರಿಲ್ಲ, ವರ್ಷ ಹೋಗ್ತೀರಿ, ಈ ಕಡೆ ಹೋಗ್ತಿರಿಲ್ಲ. ಹಾಗ ಪಾದಯಾತ್ರೆಗೆ ಹೋದ್ರು ಕೂಡ ಆ ಮಲ್ಲಯ್ಯನ ದರ್ಶನ ಮಾಡಿದ್ರು ಕೂಡ ಮಲ್ಲಯ್ಯ ಮಾತಾಡೇನ ನಿಮ್ಮ ಹತ್ರ? ನಮ್ಮ ಹತ್ರ ಮಾತಾಡಿಲ್ಲ ನೋಡ್ರಿ. ದೇವ್ರು ಮಾತಾಡಿಲ್ಲ ಕೂಡ ಮಾತಾಡೇವನ ಇಲ್ಲ. ಅದಕ್ಕ ಆ ಪರಮಾತ್ಮನ ಸ್ವರೂಪವೇ ಗುರುರೂಪವಾಗಿ ಬಂದಾಗ, ಅದಕ್ಕೆ ನಾವು ಮೊದಲು ಆ ಗುರುವಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ಅಂತ ಹೇಳಿ ಕಬೀರದಾಸರು ಹೇಳಿದ್ರು. ಅದಕ್ಕೆ ಗುರು ಬಹಳ ಶ್ರೇಷ್ಠ ಅನ್ನುವಂತ ಉಪದೇಶವನ್ನ ಆ ಉಡುಗಣಿ ಗುರುಕುಲದಲ್ಲಿ ಗುರುಲಿಂಗ ದೇವರು ಆ ಮಹಾದೇವಿಗೆ ಉಪದೇಶವನ್ನ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಗುರು ಅಂದರೆ ಪರತತ್ವ. ಗುರು ಅಂದ್ರ ಎರಡಕ್ಷರ ಗುರು ಕಾಣ್ಬೇಡ್ರಿ. ನಂಬಿದರೆ ಗುರು ಇರ್ತಾನಲ್ಲೇ, ನಂಬಿದರೆ ಪರಮಾತ್ಮ ಇರ್ತಾನ. ನಾವು ನಂಬಂಗಿಲ್ಲ, ಅನುಗ್ರಹ ನಮಗೆ ಸಿಗಂಗಿಲ್ಲ. ಅದಕ್ಕೆ ಗುರು ಅಂದರೆ ಪರತತ್ವ. ನೋಡಿ, ಪರತತ್ವ ಅಂದ್ರೆ ಎಲ್ಲ ಅಧ್ಯಾತ್ಮದ ಪರತತ್ವ. ಪರವಸ್ತು ದೇವ್ರ ಕಾನ್ಸೆಪ್ಟ್ ಬರ್ತದೆ, ಅವಾಗ ಹೇಳ್ತೀನಿ ಪರವಸ್ತು. ಆಮೇಲೆ ಪರಬ್ರಹ್ಮ, ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕೆ ಆ ಪರಮಾತ್ಮ ಆ ಗುರುವಿನ ಸ್ವರೂಪದಲ್ಲಿ ನಾವು ನೋಡ್ಬೇಕನ್ನುವಂತಹ ವಿಚಾರ ಉಪದೇಶವನ್ನ ಗುರುಲಿಂಗ ದೇವರು ಅಕ್ಕ ಮಾದೇವಿ ತಾಯಿಗೆ ಹೇಳ್ತಾರ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಇವತ್ತ ಗುರುವಿನ ಉಪದೇಶ ಆ ತಾಯಿಗೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಉದಾಹರಣೆ ನಿಮ್ಮೆಲ್ಲರಿಗೂ ಗೊತ್ತದ ಏಕಲವ್ಯ. ನೋಡ್ರಿ, ಏಕಲವ್ಯ ಶಬ್ದವೇದಿ ಬಿಲ್ ವಿದ್ಯೆ ಕಲಿಬೇಕಂತ ಬಹಳ ಇಚ್ಛಾದ್ರೆ ಕೂಡ ಅಲ್ಲಿ ತಾಯಿ ಹೇಳ್ತಾನ, ಅಮ್ಮ ನನ್ನ ಶಬ್ದವೇದಿ ಬಿಲ್ ವಿದ್ಯೆನ ಕಲಿಬೇಕಂತ ಇಚ್ಛಾಗೈತಿ. ಈ ಶಬ್ದವೇದಿ ಬಿಲ್ ವಿದ್ಯೆನ ಯಾರು ಕಲಿಸ್ತಾರ ಅಂತ ತಾಯಿಯನ್ನ ಕೇಳಿದಾಗ ತಾಯಿ ಹೇಳ್ತಾಳ, ನೋಡಪ್ಪ, ದ್ರೋಣಾಚಾರ್ಯರು ಕಲಿಸ್ತಾರೆ, ಅವ್ರಿಗೆ ಬಿಟ್ಟು ಬೇರೆ ಬಿಲ್ ವಿದ್ಯೆ ಯಾರಿಗೂ ಬರಲ್ಲ, ದ್ರೋಣಾಚಾರ್ಯರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ತಾಯಿ ಹೇಳ್ತಾಳ. ಅವಾಗ ದ್ರೋಣಾಚಾರ್ಯ ಕಡೆ ಏಕಲವ್ಯ ಹೋಗ್ತಾನ. ಹೋದಾಗ ಅವರು ಹಿಂಗ, ನಾವು ಶಬ್ದವೇದಿ ಬಿಲ್ ವಿದ್ಯೆ ಕಲಿಬೇಕಾಗೈತಿ, ನನಗ ಅನುಗ್ರಹಿಸ್ರಿ ಗುರುಗಳೇ ಅಂದಾಗ ಗುರುಗಳು ಏನಂತಾರ, ನಿನ್ನ ಹರಕೆ ನಿನಗೆ ಪೂರ್ಣವಾಗಿದೆ ಅಂತ ಕೇವಲ ವಾಣಿ ಮೂಲಕವಾಗಿ ಹೇಳ್ತಾರ ಅಷ್ಟೇ ರೀ. ಅವ್ರು ಹಿಂಗ್ ಬಿಲ್ ಹಿಡಿಬೇಕು, ಹಿಂಗ್ ಬಾಣ ಹಿಡಿಬೇಕು, ಹಿಂಗ್ ಹೊಡಿಬೇಕಂತ ಕಳಿಸ್ಲಿಲ್ಲ. ಅದಕ್ಕ ನಿನ್ನ ಇಚ್ಛೆ ನಿನಗೆ ಹಿಡಿಯತಕ್ಕಂತ ಒಂದು ಗುರುವಿನ ವಾಣಿ ಅಲ್ಲಿ ಉಪದೇಶ ಆದಾಗ ಆ ಏಕಲವ್ಯ ಆ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನ ಗಿಡದ ಕೆಳಗೆ ಮಣ್ಣಿನ ಮೂರ್ತಿ ಮಾಡಿ ಆ ಹಗಲು ರಾತ್ರಿ ಅನ್ನದೇ ಆ ಬಿಲ್ ಶಬ್ದವೇದಿ ಬಿಲ್ಲ ವಿದ್ಯೆಯನ್ನ ಕಲಿತಾನ. ಅದಕ್ಕ ನೆನೆದವರ ಮನದಲ್ಲಿ ಇರುವವನು ಶಿವ. ಅದಕ್ಕ ಶ್ರೀಶೈಲದಾಗನು ಅಲ್ಲಿನೂ ಅದನ್ನ ಇಲ್ಲಿನೂ ಅದನ್ನ, ಎಲ್ಲಾ ಕಡೆನೂ ಕೂಡ ಆ ಓತಪ್ರೋತವಾಗಿ ಬ್ರಹ್ಮಾಂಡ ತುಂಬಾ ಅನುರೇಣ ತೃಣ ಕಷ್ಟದಲ್ಲಿ ಪರಮಾತ್ಮ ಅದಾನ. ಆ ಪರಮಾತ್ಮನ ನಾವು ಕಾಣಬೇಕಾದ್ರೆ ಗುರು ಮೂಲಕವಾಗಿ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಬಹಳ ವಿಚಾರ ಐತ್ರಿ. ಸಮಯ ಆಗಿದೆ 8:15. ಅದಕ್ಕೆ ಬಹಳ ನಾವು ಗುರುಗಳನ್ನ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಕಂಡ್ರೆ ಆ ಗುರುವಿನ ಅನುಗ್ರಹ ಆಗ್ತದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡು ಒಂದು ಕಥೆ ಹೇಳ್ತಿದ್ರಿ, ಕಥೆಯಲ್ಲಿ ಮುಗಿಸ್ತೇವೆ. ಅದಕ್ಕೆ ಇಲ್ಲಿ ಒಬ್ಬ ಬಹಳ ಜಿಪುಣಿದ್ದೀನ್ರಿ. ಜಿಪುಣ್ರಿ ಬಿಡ್ಬೇಕಂದ್ರ ಜಿಪುಣ್ತನ ಬಹಳ ಕೆಟ್ಟ ಜಿಪುಣ್ರಿ. ಬಹಳ ಜಿಪುಣ ಅಂದ್ರೆ ಏನ್ರಿ? ಲೋಭಿ. ಲೋಭಿ ಗುಣ ಒಬ್ಬೊಬ್ರಿಗೆ ಬಹಳ ಕೆಟ್ಟ ಲೋಭಿ ಗುಣ ಇರ್ತೈತ್ರಿ. ಲೋಭಿ ಅಂತಾರ, ಜಿಪುಣ ಅಂತಾರ, ಕೃಪಾ ಅಂತಾರ. ಕೃಪಾ ಅಂದ್ರೂ ಜಿಪುಣ, ಲೋಭಿ ಅಂದ್ರೂ ಜಿಪುಣ, ಜಿಪುಣ ಅಂದ್ರೆ ಜಿಪುಣ. ಹೀಗೆ ಬಹಳ ಜಿಪುಣ ಇರ್ತಾನ್ರಿ. ಜಿಪುಣ ಇರ್ತಾನ. ಅವ್ನಿಗೆ ಎಷ್ಟು ವಯಸ್ಸ್ರಿ? 98 ವಯಸ್ಸು ಕಳೆದಿರ್ತದೆ. 98 ಆದ್ಮೇಲೆ ಏನಿರ್ತೈತ್ರ ಮುಂದಿನ ಪ್ರಯಾಣ ಯಾವುದು? ಪ್ರಯಾಣ ಅದಲ್ಲ. ಅದಕ್ಕ
ಏನಾಗಿರ್ತೈತ್ರಿ, ಒಬ್ಬರು ಗುರುಗಳನ್ನ ಮನೆ ಕರೆದಿರ್ಲಿಲ್ಲ, ಗುರು ಪೂಜೆ ಮಾಡಿಸಿದ್ರಲ್ಲ, ಪಾದ ಪೂಜೆ ಇಲ್ಲ, ಗುರು ಪೂಜೆ ಇಲ್ಲ, ಲಿಂಗ ಪೂಜೆ ಇಲ್ಲ, ಜಂಗಮ ಪೂಜೆ ಇಲ್ಲ, ಪಾದೋದಕ ಇಲ್ಲ, ಪ್ರಸಾದ ಇಲ್ಲ, ಏನೂ ಇಲ್ಲ. ಅವನ ಕಾಯಕ ಏನಾಗಿತ್ರಿ, ಬಡ್ಡಿ ಕೊಡುದು, ಬಡ್ಡಿ ರೊಕ್ಕ ಕೊಡ್ತಿದ್ದ, ಮತ್ತ ಅದನ್ನ ಬಡ್ಡಿ ಬಿಡ್ಲಿಕ್ಕ ಚಕ್ರ ಬಡ್ಡಿ ಹಾಕ್ತಿದ್ದವ್ರು. ಹಿಂಗೆ ಕಳೆದ ನೋಡ್ರಿ ಜೀವನ. ಕಳೆದ 98 ವಯಸ್ಸಾಯ್ತ್ರಿ. ಆಯ್ತು, ಮತ್ ಸಮೀಪ ಬಂತಲ್ರಿ, ಸಾವು ಸಮೀಪ ಬರ್ತದ. ನಾವ್ ಇನ್ನೂ ಬದುತ್ತೇವೆ ಅಂದ್ರೆ ಬಿಡ್ತಾನ ಇಲ್ಲ, ಅದು ಹೊಟ್ಟೆ ಬಿಡಕ್ ಸಾಧ್ಯವೇ ಇಲ್ಲ. ಆಯ್ತ್ರಿ, ಬಾಯಿ ಹೋತು ಯಾರಿಗೆ, ಆ ಮುದುಗ ಬಾಯಿ ಹೋತು. ಅವ್ನು 4 ಮಂದಿ ಮಕ್ಕಳಿದ್ರು. 4 ಮಂದಿ, ಒಬ್ಬ ಡಾಕ್ಟರ್ ಇದ್ದ, ಒಬ್ಬ ವಕೀಲ್ ಇದ್ದ, ಒಬ್ಬ ಇಂಜಿನಿಯರ್ ಇದ್ದ, ಒಬ್ಬ ರೈತ. 4 ಮಂದಿ ಮಕ್ಕಳು, ಗಂಡು ಮಕ್ಕಳಿದ್ರು. ಬಹಳ ಶ್ರೀಮಂತರೇ, ಶ್ರೀಮಂತರು ಬಡ್ಡಿ ಚಕ್ಕರು ಬಡ್ಡಿ ಬಹಳ ಗಳಿಸಿರ್ತಾರೆ. ಮತ್ತೆ ಇವ್ರು ಯಾರು ನಿಮ್ಮವ್ರಲ್ರಿ, ಯಾರು ಒಳ್ಳೆಯವ್ರು, ಕತಿ ಒಳಗೆ ಬರ್ತೈತಿ ಅಂದಾಗ ಬಹಳ ಶ್ರೀಮಂತ ಎದಕ್ಕೂ ಕರ್ತಿದ್ದಿಲ್ರಿ, ಎಲ್ಲರಿಗಿನ ಬಡ್ಡಿಗೆ ಸಾಲ ಕೊಡ್ತಿದ್ದ. ಆಮೇಲೆ ಮುದುಕಗ ಬಾಯಿ ಹೋದ್ರಿ. ಬಾಯಿ ಹೋದ್ರು, ಬರೇ ಏನ್ ಮಾಡಿದ, ಬರೇ ಪಿಕ್ಕಿ ಪಿಕ್ಕಿ ಪಿಕ್ಕಿಗೆ ಬಾಯಿ ಹೋಗಿತ್ತು. ಪಿಕ್ಕಿ ಪಿಕ್ಕಿ ಕಣ್ಣು ಬಿಡ್ತಿದ್ದ ನೋಡ್ರಿ. ಅನ್ನದ ಋಣ, ಭೂಮಿ ಋಣ ಮತ್ತು ನೀರಿನ ಋಣ, ಅನ್ನದ ಋಣ, ಭೂಮಿ ಋಣ 3 ತೀರಿದ ನೋಡ್ರಿ. ಬಾಯಿ ಹೋತಂದ್ರೆ ಏನ್ ಅನ್ನ ತಗೊಳ್ಳೋದಿಲ್ಲ, ಯಾಕ ಅನ್ನ ಬಂದಾಗೈತೆ ಅಂದ್ರೆ ಅನ್ನದ ಋಣ ಮುಗೀತು. ನೀರು ತಗೊಳ್ಳಲ್ಲ, ನೀರು ಬಂದಾಗ ನೀರಿನ ಋಣ ಹೋತು, ಭೂಮಿ ಋಣ ಇರ್ತದೆ. ಇನ್ನ ಜೀವ ಇರ್ತದೆ, ಇಂದೋ ನಾಳೆ ಹಿಂಗಿರ್ತದೆ. ಹಂಗಿತ್ತ ಮುದುಕು ಇದ್ದಾಗ ಅವ್ ಬರೇ ಪಿಕ್ಕಿ 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 ಕಣ್ ಬಿಡ್ತಿದ್ದ. ಯಾಕೋ ನಮ್ಮಪ್ಪ ಬಹಳ ಪಿಕ್ಕಿ ಪಿಕ್ಕಿ ಕಣ್ ಬಿಡಾಕ್ ಕೊಟ್ಟಾನ. ಯಾರಿಗೆ ಬಡ್ಡಿ ಸಾಲ ಕೊಟ್ಟಾನು, ಯಾರಿಗೆ ರೊಕ್ಕ ಕೊಟ್ಟಾನು, ಏನ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಟೆನ್ಷನ್ ಆತ್ರಿ. ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಎಲ್ಲಾರು ಮಾತಾಡ್ಕೊಟ್ರೆ 4 ಮಂದಿ ಜನ ಮಕ್ಕಳು ನೋಡು ಹೆಂಗರ ಮಾಡಿ ಅಪ್ಪನ ಬಾಯಿ ಬಿಡ್ಸಾಕ ಪ್ರಯತ್ನ ಮಾಡ. ಏನ್ ಹೇಳ್ತಾನೋ ಏನೋ, ಯಾರಿಗೆ ಎಲ್ಲಿ ಕೊಟ್ಟಾನೋ ಏನಂತೇಳಿ ಅವ್ರಿಗೆ ಬಹಳ ಕುತೂಹಲ ಆಯ್ತು. ಡಾಕ್ಟರ್ ಹತ್ರ ಹೋದ್ರಿ. ಡಾಕ್ಟರ್ ಹತ್ರ ಹೋದ್ರಿ, ಹಿಂಗ ಡಾಕ್ಟ್ರೇ ಮತ್ತ ನಮ್ಮ ಅಪ್ಪನ ಬಾಯಿ ಹೋಗೈತಿ, ಮತ್ ಸ್ವಲ್ಪ ಅವ ಎಲ್ಲ ಯಾರು ಏನೇನೇ ಕೊಟ್ಟಾರ ಸ್ವಲ್ಪ ಹೇಳಾಕ ಸ್ವಲ್ಪ ಬಾಯಿ ಬರೆಸ್ಬೇಕ್ರಿ, ಮಾತಾಡಕ್ ಸ್ವಲ್ಪ ಬರೆಸ್ಬೇಕು ಅಂದ್ರೆ ಅವ ಡಾಕ್ಟರ್ ಕರಾರ ಮಾಡಿದನ್ರಿ. ನೋಡಪ್ಪ, ನಿಮ್ಮ ಅಪ್ಪಂದು ನಾನ್ ಬಾಯಿ ಬರೆಸ್ತೀನಿ, ಆದ್ರೆ ಒಂದು ದುಡ್ಡು ಭಾಳ ಕೊಡ್ಬೇಕಂತ. ಇದ ಒಂದು ಚಾನ್ಸ್ ಅಂತವ ಡಾಕ್ಟ್ರು. ಮತ್ತೆ ಯಾರು ಡಾಕ್ಟರ್ ಕೂತ್ಕೊಂಡ್ರೆ ಹಾ ಇದೊಂದು ಚಾನ್ಸ್. ಶ್ರೀಮಂತರು ಅದಾರ, ಯಾಕಂತೇಳಿ ಅವನು ಬಹಳ ಎಷ್ಟು 25,000 ರೂಪಾಯಿ ಕೊಟ್ರೆ ನಿಮ್ಮ ಅಪ್ಪನ ಬಾಯಿ ಬರೆಸ್ತೀನಿ ಅಂದ. ಯಪ್ಪ 25 ಹಾಕಿ ಇನ್ನೂ 5,000 ರೂಪಾಯಿ ಹೆಚ್ಚಿಗೆ ಕೊಡ್ತೇವೆ, ದೌಡ್ ನಾವು ಬರ್ರಿ ಅಂದ್ರು. ಮನೆಗೆ ಬಂದ್ರಿ ಡಾಕ್ಟರ್. ಬಂದ ನೋಡಿದ, ಅವನ ಮುದುಕನ ಹಾವ ಭಾವ ಎಲ್ಲ ನೋಡಿದಿನ್ರಿ. ನೋಡಿ ಏನ್ ಮಾಡ್ಬೇಕು, ಇವಂಗ ಬಾಯಿ ಬರ್ಸಾಕ ನಾ ಏನ್ ದೇವ್ರ ಮನುಷ್ಯನ, ಯಾರಿಗೆ ಸಾಧ್ಯ ಇಲ್ರಿ. ಬಾಯಿ ಹೋದ್ರೆ ಸಾಧ್ಯವೇ ಇಲ್ಲ. ಯಾಕೆ ಮಾಡ್ಲಿ, ಇಲ್ಲಾಂದ್ರೆ ರೊಕ್ಕ ಹೋಗುತ್ತ ಅಂತೇಳಿ ಏನೋ ಒಂದು ಇಂಜೆಕ್ಷನ್ ಮಾಡಿದಂಗೆ ಮಾಡಿದ್ರು ಡಾಕ್ಟರ್. ಒಂದಿಷ್ಟು ಅಷ್ಟು ಟೆಕರ್ಸ್ಕೊಳಿದ್ರಿ ಹೇಳಿ ಅನ್ಕೊಂಡು ಚೆಕ್ ಮಾಡಿದ, ಒಂದು ಇಂಜೆಕ್ಷನ್ ಮಾಡಿದ. ಆಮೇಲೆ ಸ್ವಲ್ಪ ಬಂತ್ರಿ, ಬರ್ತೈತಿಲ್ಲ ಇದು ಜ್ವರ ಹೊತ್ತು ಸ್ವಲ್ಪ ಬಂತು. ಎಷ್ಟು ಸ್ವಲ್ಪ ಬಂತ್ರಿ ಬಾಯಿ, ಎಷ್ಟು 4 ಅಕ್ಷರ ಹೇಳುವಷ್ಟು ಬಾಯಿ ಬಂತು. 4 ಅಕ್ಷರ ಯಾವ ಅಂದ್ರೆ ಖ ಖ ಖ ಖ. ನೆನ್ಪಿಟ್ಕೊಳ್ರಿ, ಎಷ್ಟು ಖ ಆದ್ರಿ, 4 ಅದ್ರಿಲ್ಲ. ಅವ್ ಬಹಳ ಡಾಕ್ಟರ್ ಅದ್ರಿ, ಧೈರ್ಯ ಬಂತು. ಯಪ್ಪ ನನಗೆ 25,000 ರೂಪಾಯಿ ಬಂತಪ್ಪ ಅಂದ್ಬಿಡ. ಮತ್ತ ಅದು ಖ ಖ ಖ ಅದಲ್ಲ ಉತ್ತರ ಕೊಡ್ಬೇಕಲ್ಲ, ಡಾಕ್ಟರ್ ಹೇಳ್ಬೇಕಲ್ಲ ಮಕ್ಕಳಿಗೆ. ಏನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿದ ವೈದ್ಯ. ವಿಚಾರ ಮಾಡಿ, ನೋಡಪ್ಪ ನಿಮ್ಮ ಅಪ್ಪಗ ಇನ್ನು ಮೇಲೆ ಬಾಯಿ ಬರಂಗಿಲ್ಲ, ಅದಕ್ಕ ಕೊನೆ ಮಾತು ಹೇಳ್ತಾನ, ಅದಕ್ಕ 4 ಕ ಹೇಳ್ತಾನ. ಅದ್ರ ಅರ್ಥ ಏನ್ರಿ ಡಾಕ್ಟ್ರೇ ಕೇಳಿದ್ರು. ಕ ಅಂದ್ರ ಕರ್ಮಸೈನ, ಕರುವುದು, ಕರಡಿಗೆ ಕೊಡ್ರಿ ಅಂತಾನ ನಿಮ್ಮಪ್ಪ. ಕರಡಿಗೆ ಅಂದ್ರೆ ಏನ್ರಿ, ಗುಣಗಡಿಗೆ. ಬೆಂಗಳೂರು ಸೈಡ್ ಅಂತಾರ ಕರಡಿಗೆ ಅಂತಾರ, ಚೌಕ ಅಂತಾರ, ಗುಣಗಡಿಗೆ ಅಂತಾರ. ಇಲ್ಲಿ ಭಾಷೆ ಯಾವ್ದೈತ್ರಿ, ಗುಣಗಡಿಗೆ. ಆ ಬೆಂಗಳೂರು ಸೈಡ್ ಕರಡಿಗೆ ಅಂತಾರೆ. ಲಿಂಗ ಹಾಕೋಕೆವಲ್ಲ ಕರಡಿಗೆ. ಅವಾಗ ಇವ್ ಎದಿ ಬಸ್ ಅಂದ್ರಿ. ಯಪ್ಪ ನಾನು ಹುಟ್ಟಿ 98 ಆಯುಷ್ಯವನ್ನು ಕಳೆದ್ರು ಕೂಡ ಯಾವ ಗುರುಲಿಂಗ ಜಂಗಮರಿಗೆ 1 ರೂಪಾಯಿ ಕೊಟ್ಟವಲ್ಲ, ಕೇವಲ ಇಸ್ಕೊಂಡವ್ ಅಷ್ಟೋದೇನಿ. ಕೊಳ್ಳೊಳಗೆ 4 ತೊಲೆ ಬಂಗಾರ ಗುಣಗಳಿಗೆ ಐತಿ. ಆ ಹಿಂಗನಲ್ಲೇವ ಡಾಕ್ಟರ್ ಅಂತ ಹೇಳಿ ಅವ್ರು ಬಹಳ ಮತ್ತೆ ಎದಿಗೆ ಏನ್ರಿ
ಶ್ವಾಸ ನಿಶ್ವಾಸ ವ್ಯತ್ಯಾಸ ಆಗ್ತದೆ. ಉಸಿರಾಟ ಗಾಬರಿಯಾಗಿ ವ್ಯತ್ಯಾಸ ಯಾಕ್ರಿ 4 ತೊಲಿ ಗುಣಗಳಿಗೆ ಏನ್ಯಾರು ಹೋಗುತ್ತಲ್ಲ ಊರ ಯಾರು ಕರ್ವಸಯ್ಯ ಕರ್ದಂದ್ರೆ ಅವ್ನು ಕರಿಬೇಕು ಕರಣಿಗೆ ಅಂದ್ರೆ ಗುಣಗಳಿಗೆ ಕೊಡ್ರಿ ಅಂತ ನಿಮ್ಮ ಅಪ್ಪ ಸಾಯೋಗ ಇಷ್ಟು ದಿನ ದಾನ ಮಾಡಿಲ್ಲ ದಾಸೋಹ ಮಾಡಿಲ್ಲ ಸಾಯೋ ಕಾಲಕ್ಕಾದ್ರೂ ಕೂಡ ನನಗೆ ಗುಣಗಳಿಗೆ ಏನ್ಯಾರು ಕೊಡ್ರಿ ಅಂತ ಅಂದ್ರು. ಅವಾಗ ವ್ಯತ್ಯಾಸ ಆತ್ರಿ ಉಸಿರಾಟ. ವ್ಯತ್ಯಾಸ ಆದ ಮೇಲೆ ಅವಾಗ ಏನ್ ಮಾಡಿದನ್ರಿ ಅವ ಮುದಕ ಬಾಯಿಗೆ ಹೋಗಿತ್ತಲ್ಲ ಬಾಯಿಗೆ ಹೋದ ಅವಾಗ ಏನ್ ಮಾಡಿದ ಕೈ ಮಾಡಿದನ್ರಿ ಕೈ ಮಾಡಿ ಏನ್ ಮಾಡಿದ ಕೈ ಎಲ್ಲಿ ತೋರಿಸಿದನ ದಂಡಕ್ಕೆ ಕಡೆ ತೋರಿಸಿದ. ಕೈ ಬಹಳ ಕಷ್ಟಪಟ್ಟು ಯಾಕೆ ಈ ತಸ್ಸಂತತಿ ಸದ್ಯ ಕೈ ದಂಡಕ್ಕೆ ಕೈ ಮಾಡಿ ತೋರಿಸಿದ. ಏನಂತ ಕರುವು ಕಸಬರಿಗೆ ತಿಂತತಿ ಕರುವಿನ ಕಟ್ರಿ ಅರ್ಥೈತ್ರ್ಯ. ಕರುವು ಕಸಬರಿಗೆ ತಿಂತತಿ ದಂಡೆಗಾಗ ಕರುವಿನ ಕಟ್ರಿ ಅಲ್ಲ ಅದು ಮಣ್ಣು ಕಸಬರಿಗೆ ತಿಂತಿತ್ತದ ಕರು. ಹಂಗ ಜಿಪುಣಿದ್ದಂತಹ ಮನುಷ್ಯನಿಗೆ ಮುಕ್ತಿಯಲ್ಲಿ ಸಿಗ್ತದ್ರಿ ಸಾಧ್ಯವೇ ಇಲ್ಲ. ಅದಕ್ಕ ಇಲ್ಲಿ ಹೇಳ್ತಾರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಮತ್ ಸರ್ವಜ್ಞ ಕವಿ ಹೇಳ್ತಾನ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟಿದ್ದೆನ ಬೇಡ ಮುಂದೆ ಕಟ್ಟಿದು ಬುದ್ಧಿ ಸರ್ವಜ್ಞ. ಅದಕ್ಕ ನಾವು ಜೀವನ ಬದುಕಿರುವವರೆಗಾಗಿ ನಾವು ದಾಸವನ್ನು ಮಾಡಬೇಕು, ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಬೇಕು. ಅದಕ್ಕ ಗುರುಪದೇಶವನ್ನ ಆಲಿಸಿದಾಗ ನನಗೆ ಮುಕ್ತಿ ಯಾವಾಗಂತ ಹಿಂಗ ನಾವು ಸೇವೆ ಮಾಡ್ಕೊಂತ ಹೋದಾಗ ಗುರುವಿನ ಮೂಲಕವಾಗಿ ದೀಕ್ಷೆಯನ್ನ ನಾವು ತಗೊಂಡು ಆ ಗುರು ಕೊಟ್ಟಂತಹ ಉಪದೇಶವನ್ನ ಜೀವನದಲ್ಲಿ ಅಳಿಸ್ಕೊಂಡು ಹೋದಾಗ ಮಾತ್ರ ನಮಗೆ ಮುಕ್ತಿ ಸಿಗ್ತದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಅಂದಾಗ ನಾವು ಮಾನವರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾದಂತಹ ವಿಚಾರವನ್ನ ಇಲ್ಲಿ ನಾನು ತಿಳಿಸ್ತಾ ಇದ್ದೆ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಗುರುಲಿಂಗ ದೇವರು ಹಿಂಗ ಗುರುವಿನ ಕಾರುಣ್ಯ ಗುರುವಿನ ಮಹತ್ವವನ್ನು ಇವತ್ತು ಉಪದೇಶ ಮಾಡ್ತಾರೆ. ನಾಳಿಗೆ ಆ ಮಾದೇವಿ ತಾಯಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಕೊಡ್ತಾರೆ ಅನ್ನುವಂತ ವಿಚಾರವನ್ನ ನಾನು ತಿಳಿಸಿ ನನ್ನ ನುಡಿಗಳನ್ನ ಗುರುವಿನ ಪಾದಕ್ಕೆ ಮಾಡಿ ಮುಗಿಸ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.